ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವ ಸ್ವಾಮಿ. ಮಾಧ್ಯಮದ ಸ್ನೇಹಿತರಿಗೆ ಪ್ರಥಮವಾಗಿ ನಾನು ವಂದನೆಗಳು. ಈ ದಿನ ಅನಿವಾರ್ಯವಾಗಿ ತಮ್ಮಗಳ ಜೊತೆಯಲ್ಲಿ ಕೆಲವು ರಾಜಕೀಯದ ಬೆಳವಣಿಗೆ ಅಲ್ಲ, ಆಡಳಿತದ ಕೆಲವು ಲೋಪಗಳ ವಿಷಯದಲ್ಲಿ ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದೇನೆ. ನಮ್ಮ ದೆಹಲಿಯ ವರದಿಗಾರ ಪ್ರತಿನಿಧಿಗಳು ನೀವು ಉತ್ತರ ಇಂಡಿಯಾದಲ್ಲಿ ನಡೀತಾ ಇರತಕ್ಕಂಥ ಪ್ರವಾಹದ ಪರಿಸ್ಥಿತಿಗಳನ್ನು ನೀವುಗಳ ಕೆಲವು ಭಾಗಕ್ಕೆ ಹೋಗಿ ಖುದ್ದು ವಾಸ್ತವಾಂಶಗಳನ್ನು ದೇಶದ ಜನತೆ ಮುಂದೆ ಇಟ್ಟಿದ್ದೀರಿ. ಈ ವರ್ಷ ಕರ್ನಾಟಕದ ಮಟ್ಟಿಗೆ ನಾನು ಹೇಳೋದಾದರೆ ಉತ್ತಮವಾದ ರೀತಿಯ ಮಳೆ ಮುಂಗಾರಿನ ಪ್ರಾರಂಭದಲ್ಲೇ ಪ್ರಾರಂಭ ಆಯಿತು. ಅದು ಸ್ವಲ್ಪ ಅರ್ಲಿನೂ ಆಯಿತು. ಮಳೆಯ ಒಂದು ಅನುಕೂಲಗಳು, ಹಲವಾರು ಜಲಾಶಯಗಳು ಈ ಬಾರಿ ನಿರೀಕ್ಷೆಗೂ ಮೀರಿ ತುಂಬಿದಂಥದ್ದೇನಿದೆ. ಅದು ಬಹಳ ಅರ್ಲಿಯಾಗಿ ಜಲಾಶಯಗಳು ತುಂಬಿತು. ಎಲ್ಲರೂ ಸಂತೋಷದಲ್ಲಿದ್ದರು. ರೈತರು ಬಹಳ ಆನಂದದಲ್ಲಿ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದಂಥದ್ದೇನಿದೆ. ನಮ್ಮ ಕೃಷಿಕರಲ್ಲಿ ಈ ಬಾರಿ ಉತ್ತಮವಾದ ಮಳೆಯಾಗಿದೆ. ಎಲ್ಲ ರೀತಿಯಲ್ಲಿ ಬೆಳೆಯನ್ನು ನಾವು ಬೆಳೆಯಲಿಕ್ಕೆ ಅನುಕೂಲಗಳಿದೆ ಅಂತಕ್ಕಂಥ ಒಂದು ಭಾಳ ದೊಡ್ಡ ಮಟ್ಟದ ನಿರೀಕ್ಷೆಯಿಂದ ಕೃಷಿ ಚಟುವಟಿಕೆಗಳನ್ನೇನು ಪ್ರಾರಂಭ ಮಾಡಿದ್ರು. ನಂತರದ ದಿನಗಳಲ್ಲಿ ರಾಜ್ಯದ ಹಲವಾರು ವಿವಿಧ ಪ್ರದೇಶಗಳಲ್ಲಿ ಭಾರಿ ಅನಾಹುತಗಳಾಗ್ತಕ್ಕಂಥ ರೀತಿಯ ಮಳೆಯೇ ಪ್ರಾರಂಭ ಆಯಿತು. ಪ್ರಥಮ ಹಂತದಲ್ಲಿ ಮಂಗಳೂರು, ಉಡುಪಿ, ಕಾರವಾರ ಜಿಲ್ಲೆ ಇರ್ಬೋದು. ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ, ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲೂ ಭಾಳ ದೊಡ್ಡ ಮಟ್ಟದಲ್ಲಿ ಅನಾಹುತಗಳು ಪ್ರಾರಂಭ ಆಯಿತು. ನಂತರ ನಮ್ಮ ಬಹುಶಃ ಗಣೇಶನ ಹಬ್ಬದ ಆಸ್ಪಾಸ್ನಲ್ಲಿ ಹೈದರಾಬಾದ್, ಕರ್ನಾಟಕ, ಅಲ್ಲಿ ನಿರೀಕ್ಷೆಗೂ ಮೀರಿ ಅದು ಕಲಬುರಗಿ, ಯಾದಗಿರಿ, ರಾಯಚೂರು, ಬೀದರು, ಹೀಗೆ ಅದರ ಜೊತೆಯಲ್ಲಿ ಮುಂಬೈ ಕರ್ನಾಟಕದ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಈ ಎಲ್ಲ ಭಾಗದಲ್ಲಿ ಇವತ್ತು ನೋಡ್ತಾ ಇದ್ದೀರಿ ಪ್ರಾರಂಭ ಆದಂಥದ್ದು. ಒಂದು 15-20 ದಿವಸಗಳಿಂದ ಈಗಲೂ ಸಹ ಹಲವಾರು ಹಳ್ಳಿಗಳು ಜಲಾವೃತವಾಗಿದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ನಾನೀಗಾಗಲೇ ಆ 6 ಜಿಲ್ಲೆಗಳ ಅಧಿಕಾರಿಗಳೇನಿದ್ದಾರೆ, ನಮ್ಮ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳು, ಬಳ್ಳಾರಿ ಬಿಟ್ಟು, ನಂತರ ಬಿಜಾಪುರ, ಬಾಗಲಕೋಟೆ, ಈ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಯಾವೊಂದು ಪರಿಸ್ಥಿತಿಗಳಿದೆ ಅಂತಕ್ಕಂಥ ಮಾಹಿತಿಯನ್ನು ಪಡೀಲಿಕ್ಕೆ ನಾನೇ ಖುದ್ದು ದೂರವಾಣಿ ಕರೆ ಮುಖಾಂತರ ಎಲ್ಲ ಮಾಹಿತಿಗಳನ್ನು ಪಡೆದಿದ್ದೇನೆ. ಪ್ರಾರಂಭಿಕ ಹಂತದಲ್ಲಿ ಈಗಾಗಲೇ ಅವರ ಲೆಕ್ಕಾಚಾರವೇ ಪ್ರತಿಯೊಂದು ಜಿಲ್ಲೆಯಲ್ಲಿ 1,00,000 ಹೆಕ್ಟೇರ್ಗಿಂತ ಜಾಸ್ತಿ, 1.5 ಲಕ್ಷ, 1 ಲಕ್ಷ, 1.25 ಲಕ್ಷ ಈ ಆಗಲೇ ಬೆಳೆ ಸರ್ವನಾಶ ಆಗಿದೆ. ಭತ್ತ ಕೆಲವು ಭಾಗದಲ್ಲಿ, ಹತ್ತಿ ವಿಶೇಷವಾಗಿ, ಮತ್ತು ತೊಗರಿ ಇರ್ಬೋದು, ಈ ಹಲವಾರು ಬೆಳೆಗಳು ಸಂಪೂರ್ಣ ನಾಶ ಆಗಿರತಕ್ಕಂಥದ್ದೇನಿದೆ. ರೈತ ಚೇತರಿಸ್ಕೊಳ್ಳಿಕ್ಕಾಗೋದಿಲ್ಲ ಒಂದು ಕಡೆ. ಆ ಮಟ್ಟದ ಪರಿಸ್ಥಿತಿಯಲ್ಲಿ
ಇವತ್ತು ಹಲವಾರು ರೈತ ಕುಟುಂಬಗಳು ಕಲ್ಯಾಣ ಕರ್ನಾಟಕದಲ್ಲಿ ನೋವಿನಲ್ಲಿದ್ದಾರೆ. ಇನ್ನು ಮನೆಗಳು ಜಲಾವೃತವಾಗಿ ಮನೆಗಳ ಮೇಲೆ ಆಗಿರತಕ್ಕಂಥ ಹಾನಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 12 ಗೋಶಾಲೆಗಳಿತ್ತು. ಈ 12 ಗೋಶಾಲೆಗಳು ಸಂಪೂರ್ಣವಾಗಿ ಮುಳುಗೋಗಿರ್ತಕ್ಕಂಥದ್ದು. ನಮ್ಮ ಮಾಧ್ಯಮದ ಸ್ನೇಹಿತರು ಪ್ರತಿನಿತ್ಯ, ಅದು ಯಾವುದೇ ನಮ್ಮ ಟಿ ವಿ ಚಾನಲ್ಗಳಿದ್ದೀರಿ, ಕನಿಷ್ಠ ಪ್ರತಿದಿನ ಒಂದು 2-3 ಎಪಿಸೋಡ್ ಆದರೂ ಈ ಮಳೆಯ ಅನಾಹುತಗಳಿಂದ, ಜೊತೆಯಲ್ಲಿ ಮಹಾರಾಷ್ಟ್ರದ ಅಲ್ಲಿಯ ಒಂದು ದೊಡ್ಡ ಮಟ್ಟದ ಮಳೆಯಿಂದ ಏನೋ ಒಂದು 4-4.5 ಲಕ್ಷ ಕ್ಯೂಸೆಕ್ಸ್ ನೀರು ಇವತ್ತು ಭೀಮಾ ನದಿಯಿಂದ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಲಬುರಗಿಲಿ ನಾವು ಯಾವತ್ತೂ ಇಂಥ ಒಂದು ಪರಿಸ್ಥಿತಿ ನೋಡಿರಲಿಲ್ಲ. ನಾವು ಮಳೆ ಅನಾಹುತ ಬೀದರ್ನಲ್ಲೂ ಇವತ್ತು ಕಳೆದ 2 ದಿವಸದಿಂದ ದೊಡ್ಡ ಮಟ್ಟದ ಅನಾಹುತಗಳಾಗಿದೆ. ಇಷ್ಟೆಲ್ಲ ನಡೀತಾ ಇದ್ದರೂ ನಾನು ಮೊನ್ನೆ ಬಹುಶಃ ನಿಮ್ಮ ಮುಖಾಂತರವೇ ಒಂದು ಟ್ವೀಟ್ ಮಾಡಿದ್ದೆ, ಈಗ ಒಂದು 3 ದಿವಸದಿಂದ. ಅದಾದ ನಂತರ ಸರ್ಕಾರ ಇಮ್ಮಿಡಿಯೇಟಾಗಿ ಮುಖ್ಯಮಂತ್ರಿಗಳು DC ಗಳ ಒಂದು ವರ್ಚುವಲ್ ಕಾನ್ಫರೆನ್ಸು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿನೂ ಮಾಧ್ಯಮದಲ್ಲಿ ಗಮನಿಸ್ತೇನೆ ನಾನು. ಅದ್ರ ಜೊತೆಗೆ ಒಂದು 2 ಜನ ಮಂತ್ರಿಗಳು ಅಲ್ಲಿ ಇಲ್ಲಿ ಕಾಟಾಚಾರಕ್ಕೆ ಹೋಗಿದ್ದಾರೋ ಇಲ್ಲ ಪ್ರಾಮಾಣಿಕವಾಗಿ ಹೋಗಿದ್ದಾರೋ, ನಾನು ಟೀಕೆ ಮಾಡಲಿಕ್ಕೆ ಹೋಗಲ್ಲ, ಈಗ ರಾಜಕೀಯ ಬೆರೆಸಲ್ಲ. ಇಲ್ಲಿ ಇಷ್ಟು ದಿನಗಳಿಂದ ಮಳೆ ಆಗಿದೆ, ಇಷ್ಟು ದಿನಗಳಿಂದ ಜನ ನೊಂದಿದ್ದಾರೆ. 36 ಜನ ಮಂತ್ರಿಗಳಿದ್ದು ಎಷ್ಟು ಜನ ಎಲ್ಲೆಲ್ಲಿ ಭೇಟಿ ಕೊಟ್ಟರು ಮಂತ್ರಿಗಳು? ಮುಖ್ಯಮಂತ್ರಿಗಳು DC ಗಳಿಗೆ ಗರಮಾಗಿ ಮಾತಾಡಿ ತಕ್ಷಣ ಕ್ರಮ ತಗೊಳ್ಳಿ ಅಂತ ಹೇಳಿ ಬೆಂಗಳೂರಿನಿಂದ ಕೂತ್ಕೊಂಡು ಹೇಳಿದ ತಕ್ಷಣ ಈಗಿನ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ಈ ಅಧಿಕಾರಿಗಳು ಕೆಲಸ ಮಾಡ್ಬೋದು? ಕೆಲವು DC ಗಳು ಒಳ್ಳೆಯವರಿರ್ಬೋದು, ಕೆಲಸ ಮಾಡ್ತಕ್ಕಂಥ ಒಂದು ಗುಣ ಇಟ್ಕೊಂಡಿರ್ಬೋದು. ಆ DC ಗೂ ಕೋಆಪ್ರೇಷನ್ ಕೊಡ್ತಕ್ಕಂಥ ಒಂದು ವಾತಾವರಣ ನೀವು ನಿರ್ಮಾಣ ಮಾಡಿದ್ದೀರಾ ಇಲ್ಲಿ ರಾಜ್ಯದಲ್ಲಿ? ಇದು ನನ್ನ ಪ್ರಶ್ನೆ. ಈ ಒಂದು ಉದಾಹರಣೆ, ಈಗ ಚಿಕ್ಕಮಗಳೂರು ಭಾಗದಲ್ಲಿ ಎಷ್ಟು ತಿಂಗಳಾಯ್ತು ಮಳೆಯಾಗಿ? ಅಡಿಕೆ ನಾಶ ಆಯಿತು, ಭತ್ತ ಬೆಳೀಲೇ ಇಲ್ಲ, ಹಲವಾರು ಬೆಳೆಗಳು ನಾಶ ಆಯ್ತು, ಅಲ್ಲೂ ಮನೆಗಳು ಕುಸಿದೋದವು. ಯಾರಿಗಾದರೂ ಒಬ್ಬರಿಗೆ, ಅದು ಪ್ರಾಣ ಹೋದಂಥ ಒಂದು ವ್ಯಕ್ತಿಗಳಿಗೆ ಪರಿಹಾರ ಕೊಟ್ಟಿದ್ದು ಬಿಟ್ಟರೆ, ಯಾವುದಾದ್ರೂ ಒಂದು ಬಡ ಕುಟುಂಬಗಳಿಗೆ ಅಲ್ಲಿ ಮೂಡಿಗೆರೆ ಅನ್ನೋಲ್ಲ ನಮ್ಮ ಚಿಕ್ಕಮಗಳೂರಿನ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಅವರ ನೆರವು ಹೋಗಿದ್ದೀರಿ ರೈತರಿಗೆ? ಕಾಫಿ ಬೆಳೆಗಾರರು ಪೆಟ್ಟು ತಿಂದಿದ್ದಾರೆ. ಇದು ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಇಷ್ಟರೊಳಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ಯುದ್ಧೋಪಾದಿಯಲ್ಲಿ ಪರಿಹಾರದ ಕಾರ್ಯಕ್ರಮಗಳು ಆಗಬೇಕಾಗಿತ್ತು. ಆ ಪರಿಸ್ಥಿತಿ ನಾವಿಲ್ಲಿ ನೋಡಲಿಲ್ಲ. ಇನ್ನೂ ಸಹ ಸಮೀಕ್ಷೆಗಳು ಪೂರ್ಣಗೊಂಡಿಲ್ಲ. ನನಗೆ ಕೆಲವು ಜಿಲ್ಲೆಯಲ್ಲಿ ರೈತರು ಹೇಳ್ತಾರೆ, ಅಧಿಕಾರಿಗಳು ನಿಮ್ಮ ಹೊಲದಲ್ಲಿ ಎಷ್ಟು ಬೆಳೆ ನಾಶ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ತೊಂದರೆ ಆಗಿದೆ, ನೀವೇ ಒಂದು ಮಾಹಿತಿ ತಂದು ಕೊಟ್ಬಿಡಿ ಅಂತ ಹೇಳ್ತಾರಂತೆ ಕೆಲವು ರೈತರಿಗೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಇದು ರಾಜಕೀಯ ಟೀಕೆಗೆ ನಾನು ಹೇಳ್ತಾ ಇಲ್ಲ. ಕೆಲವು ರೈತರು ನನಗೆ ದೂರವಾಣಿಯಲ್ಲಿ ಹೇಳಿದಂಥ ವಿಷಯವನ್ನು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೇನೆ ಸರ್ಕಾರಕ್ಕೆ. ಇದೆಲ್ಲ ನಾನು ಪ್ರತಿದಿನ ನಾನೇನು ಗಮನಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಗೊತ್ತಂಥ ರೀತಿಯಲ್ಲಿ ನನಗೆ ಆರೋಗ್ಯದ ಸಮಸ್ಯೆಗಳಿಲ್ಲದೆ ಹೋಗಿದ್ದರೆ ಬಹುಶಃ ಇಷ್ಟೊತ್ತಿಗೆ ನಾನು ಅಲ್ಲೇ ಒಂದು ವಾರ ಕ್ಯಾಂಪ್ ಮಾಡುವೆ. ನಾನು ಹಿಂದೆ ಆಕಸ್ಮಿಕವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂಥ ಪರಿಸ್ಥಿತಿನಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಆ ಸಂದರ್ಭದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೇನೆ. ಉದಾಹರಣೆಗೆ ನಿಮಗೆಲ್ಲ ಗೊತ್ತಿದೆ, ಕೊಡಗಿನ
ಭಾರಿ ಅನಾಹುತ 2018ರಲ್ಲಿ ಆದಂಥದ್ದೇನಿದೆ, ತಕ್ಷಣ ಯಾವ ರೀತಿಯ ಕ್ರಮಗಳನ್ನ ನಾನು ತೆಗೆದುಕೊಂಡೆ. ಇವತ್ತು ಮನೆ ಬಿದ್ದೋದಂಥ ಕುಟುಂಬಗಳಿಗೆ ಯಾವ ರೀತಿ ಪರಿಹಾರ ಕೊಟ್ಟೆ, ಸಂಪೂರ್ಣ ಮನೆ ಹೋದಂಥದಕ್ಕೆ 1,000 ಮನೆ ಕಟ್ತಕ್ಕಂಥ ನಿರ್ಧಾರ ಮಾಡಿ 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಿಕೊಟ್ಟು 1 ಲಕ್ಷ ರೂಪಾಯಿವರೆಗೆ ತಕ್ಷಣ ಪರಿಹಾರ ಕೊಟ್ಟು ಮನೆ ಅವರಿಗೆ ಸಂಪೂರ್ಣ ಮಾಡಿ ಕೊಡೋವರೆಗೆ ತಿಂಗಳಿಗೆ 10,000 ರೂಪಾಯಿ ರೆಂಟ್ ಕೊಟ್ಟೆ, ಬಾಡಿಗೆನ ಅವರಿಗೆ. ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನ ನಾನು ಹೇಳಬಲ್ಲೆ. ನಾನು ಯಾವ ರೀತಿ ಕೆಲಸ ನಿರ್ವಹಿಸೋಕ್ಕಿದೆ. ಈ ಸರ್ಕಾರದಲ್ಲಿ ವಿರೋಧ ಪಕ್ಷಗಳು ನಾವೇನಾದ್ರು ಚರ್ಚೆ ಮಾಡಿದ್ರೆ ನೀವೇನು ಮಾಡಿದ್ದೀರಿ ಅಂತಾರೆ, ನಿಮ್ಮ ಕಾಲದಲ್ಲಿ ಏನಾಯಿತು ಅಂತ ಹೇಳ್ತೀರಿ. ಅದರ ಹಿನ್ನೆಲೆಯಲ್ಲಿ ನಾನು ಉದಾಹರಣೆ ಕೊಟ್ಟೆ, ನನ್ನ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಿದ್ದೇನೆ ಅಂತ ಹೇಳಿ. ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ. ಪದೇ ಪದೇ ನೀವು ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆಗೆ ಹೋಗಬೇಡಿ. ಘರ್ಷಣೆಗೆ ಹೋಗೋದ್ರಿಂದ ಏನೂ ಸಿಗೋದಿಲ್ಲ. ವಿಶ್ವಾಸದಲ್ಲಿ ಹೌದು, ಹಲವಾರು ವಿಷಯದಲ್ಲಿ ನಾನಿವತ್ತು ಕೇಂದ್ರದಲ್ಲಿ ಮಂತ್ರಿ ಇರ್ಬೋದು, ನನಗೆ ಗೊತ್ತಿದೆ ಕೆಲವು ವಿಷಯಗಳು, ನಾನು ಮಾತಾಡೋದಿಲ್ಲ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಕೇಂದ್ರ ಸರ್ಕಾರದಿಂದ ನನಗೆ ನರೇಂದ್ರ ಮೋದಿಯವರು ಗೌರವಾನ್ವಿತ ಪ್ರಧಾನಮಂತ್ರಿಗಳೇನಿದ್ದಾರೆ ಅವ್ರ ಮೇಲೆ ವಿಶ್ವಾಸವೂ ಇದೆ, ನಂಬಿಕೆಯೂ ಇದೆ. ನೀವು ಸರಿಯಾದ ರೀತಿಯಲ್ಲಿ ಬಂದು ಒಂದು ವಿಶ್ವಾಸದಲ್ಲಿ ನೀವು ಅಲ್ಲಾಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ನೆರವು ನೀಡಿ ಅಂತಕ್ಕಂಥದ್ದು ಅದಕ್ಕೂ ಒಂದು ಸೌಜನ್ಯ ಅನ್ನೋದಿದೆ. ಅದರ ಮುಖಾಂತರ ನೀವು ಚರ್ಚೆ ಮಾಡಬೇಕು. ನೀವು ಅಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾಧ್ಯಮದ ಸ್ನೇಹಿತರ ಮುಂದೆ ನಮ್ಗೆ ಹಾಗಾಗಿದೆ ಹೀಗಾಗಿದೆ, ನಮ್ಗೆ ಅನ್ಯಾಯ, ಇದು ಎಷ್ಟು ದಿವಸ ಹೇಳ್ತೀರಿ? ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದೆ. ಮೊದಲನೇ ಬಾರಿ ನಾನು BJP ಜೊತೆ ಮುಖ್ಯಮಂತ್ರಿ ಆದೆ. ಅವತ್ತು ಕಾಂಗ್ರೆಸ್ ಸರ್ಕಾರ ಅದೇನಿಲ್ಲ, UPA ಸರ್ಕಾರ, ಮನಮೋಹನ್ ಸಿಂಗ್ ಅವರು. ಅವತ್ತು ಹಲವಾರು ಸಮಸ್ಯೆಗಳಿತ್ತು. ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆಗೆ ಹೋಗಲಿಲ್ಲ. ಅವತ್ತು ಸಹ ನಾನು BJP ಜೊತೆ ಸರ್ಕಾರ ಮಾಡಿದಾಗಲೂ ರಾಜ್ಯದಲ್ಲಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಕೇಂದ್ರ ಸರ್ಕಾರ. ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದರು, ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ. ನಂತರ 2ನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ಇಲ್ಲಿ BJP ಸರ್ಕಾರ, ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ದೆ. ಆಗಲೂ ಸಹ ನರೇಂದ್ರ ಮೋದಿಯವರು ಯಾವೊಂದು ಕೊಡಗಿನಲ್ಲಾದಂಥ ಅನಾಹುತಕ್ಕೆ ಮರುಕ್ಷಣ ನನಗೆ ದೂರವಾಣಿ ಮುಖಾಂತರ ಕರೆ ಮಾಡ್ತಾರೆ. ನಮ್ಮಿಂದ ಏನಾಗಬೇಕು, ಏನು ಸಮಸ್ಯೆ ಇಲ್ವಲ್ಲ, ಕಂಟ್ರೋಲ್ನಲ್ಲಿ ಇದೆಯಲ್ಲ, ಅವರು ಮಾತನಾಡ್ತಾರೆ ಪ್ರಧಾನಮಂತ್ರಿಗಳು. ಈ ಬಾಂಧವ್ಯವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಧರ್ಮ ಅನ್ನೋದು ನನ್ನ ಅಭಿಪ್ರಾಯ. ಈಗಲೂ ಹೇಳ್ತೇನೆ, ಆ ನಿಮ್ಮ ಹೊರಟು ಮಾತುಗಳನ್ನು ಬಿಟ್ಟು ಇಲ್ಲಿವರೆಗೆ ಯಾರಾದರೂ ಒಬ್ಬ ರಾಜ್ಯದ ಮಂತ್ರಿ ಕೇಂದ್ರ ಸರ್ಕಾರದ ಸಚಿವರನ್ನ ಯಾರಾದರೂ ಭೇಟಿ ಮಾಡಿದ್ದೀರಾ? ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ, ಇಷ್ಟೆಲ್ಲ ಅನಾಹುತಗಳಾದರೂ ಒಂದು ಕೇಂದ್ರ ಸರ್ಕಾರದಿಂದ ನಿಯೋಗ ಕಳಿಸಿ ಇವತ್ತು ಏನಾಗಿರತಕ್ಕಂಥ ಡ್ಯಾಮೇಜ್ಗಳನ್ನು ವರದಿ ತೆಗೆದುಕೊಳ್ಳಿಕ್ಕೆ ಅಂತಕ್ಕಂಥದ್ದು ಏನಾದರೂ ಒಂದು ಮನವಿನಾದರೂ ಕೊಟ್ಟಿದ್ದೀರಾ ಕೇಂದ್ರ ಸರ್ಕಾರಕ್ಕೆ? ಇವತ್ತು ರಾಜ್ಯದಲ್ಲಿ ಅದೆಂಥದೋ ಜಾತಿ ಗಣತಿ ಅಂತೆ, ಮತ್ತಿನ್ಯಾವುದೋ ಬೇಕಿಲ್ಲದೆ ಇರತಕ್ಕಂಥ ವಿಷಯಗಳು, ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ, ಮತ್ತಿನ್ಯಾವುದೋ ಒಂದು ಸಮಸ್ಯೆ ಹುಟ್ಟಾಕತ್ತಾ ಇದ್ದೀರಿ. ಕಳೆದ 2.5 ವರ್ಷದಿಂದ ಬರೀ ಅದು ಯಾವುದೋ ಮುಖ್ಯಮಂತ್ರಿಯ ಗಾದಿಯ ವಿಷಯದಲ್ಲೇ ನಿಮ್ಮ ಕಾಲವನ್ನು ವ್ಯರ್ಥ ಮಾಡ್ಕೊಂಡಿದ್ದೀರಿ. ಅದರ ಬಗ್ಗೆನೇ ಚರ್ಚೆ ಮಾಡ್ಕೊಂಡು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಏನೋ 2,000 ರೂಪಾಯಿ ಕೊಟ್ಟ ತಕ್ಷಣ ಏನವರ ಕುಟುಂಬಗಳು ಏನು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾ? ನಾನು ಭಾಳ ಹತ್ತಿರದಿಂದ ಜನಗಳು ನೋಡಿದ್ದೇನೆ ಏನು ಪರಿಸ್ಥಿತಿಗಳಿದೆ ಅಂತೇಳಿ. ಇಂಥ ಒಂದು ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತಿನ ದಿನ ನನ್ನ ಅಭಿಪ್ರಾಯದಲ್ಲಿ. ಒಂದು ಕಡೆ ಬೆಂಗಳೂರು, ನೆನ್ನೆ ದಿನ ಒಂದು ಹೆಣ್ಣುಮಗಳು, BCom ಓದ್ತಾ ಇದ್ದಂಥ ಹೆಣ್ಣುಮಗಳು
ಕಾಲೇಜಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ರಸ್ತೆಗಳ ಗುಂಡಿ ಬಗ್ಗೆ ಏನು ದೊಡ್ಡ ಚರ್ಚೆಗಳು ನಡೀತಾ ಇದೆ. ಆ ಗುಂಡಿ ಅವಾಯ್ಡ್ ಮಾಡಲಿಕ್ಕೆ ಹೋಗಿ ಇವತ್ತು ಪ್ರಾಣ ಕಳ್ಕೊಂಡಿದ್ದಾಳೆ. ಇನ್ನು ಎಷ್ಟು ಇಂಥ ಒಂದು ಪ್ರಕರಣಗಳಾಗಬೇಕು? ಮುಖ್ಯಮಂತ್ರಿಗಳೇ ಹೋದರು ಬೆಂಗಳೂರು ನಗರ ಪ್ರದಕ್ಷಿಣೆ ಅಂತೇಳಿ ಉಸ್ತುವಾರಿ ಸಚಿವರನ್ನ ಬಿಟ್ಟು ಬೆಂಗಳೂರಿನ ಉಸ್ತುವಾರಿ ಸಚಿವರು ಇನ್ನೂ ಬೇರೆ ಬೇರೆ ವಿಷಯದಲ್ಲಿ ಭಾಳ ಬ್ಯುಸಿ ಇದ್ದಾರೆ ಅವ್ರನ್ನ ಬಿಟ್ಟೆ ಪಾಪ ಮುಖ್ಯಮಂತ್ರಿಗಳೇ ಹೋದರು. ಮುಖ್ಯಮಂತ್ರಿಗಳು ಹೋದಾಗ ಯಾವೊಂದು ಆ ರಸ್ತೆ ಗುಂಡಿ ಮುಚ್ಚತಕ್ಕಂಥ ಕೆಲಸ ಮಾಡಿದ್ದಾರೆ ನೋಡ್ಕೊಂಡು ಹೋದರು. ಅವ್ರು ನೋಡ್ಕೊಂಡಲ್ಲಿ ಹೋಗ್ತಿದ್ದಂಗೆ ಹಿಂದ್ಗಡೆ ಆ ರಸ್ತೆಗಳು ಕಿತ್ಕೊಂಡು ಹೋಗ್ತಕ್ಕಂಥ ದೃಶ್ಯ ನಿಮ್ಗೆ ತೋರಿಸ್ಕೊಂಡಿದ್ದೀನಿ. ನಾನಿದು ಹೇಳ್ತಾ ಇಲ್ಲ. ಈಗ ತಾನೇ ಹಾಕಿದ್ರು ನೋಡಿ ಯಾವ ಮಟ್ಟದ ಗುಣಾತ್ಮಕವಂತರ ಗುಂಡಿ ಮುಚ್ಚಿದ್ದಾರೆ ಅಂಥೇಳಿ ನೀವೇ ಕ್ಯಾಮ್ರಾ ಹಿಡ್ಕೊಂಡು ಕೈನಲ್ಲಿ ಎತ್ತುತ್ತಾ ಇದ್ದೀರಿ ಹಾಕಿಟ್ಟಾರನ್ನ. ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಇದೊಂದು ಆಡಳಿತನ? ಅಧಿಕಾರಿಗಳಿಗೆ ಏನಾದರೂ ಭಯ ಭಕ್ತಿ ಇದೆಯಾ? ಯಾವುದೋ ಒಂದು ಸಭೆ ಕರೆದುಬಿಟ್ಟು ಗರಂ ಆದರು. ಗರಂ ಆಗಿ ಏನಾಗಿದೆ? ಬೈಯೋದ್ರಿಂದ ಕೆಲಸ ಆಗಲ್ಲ. ಇದು ನಡೀತಾ ಇರ್ತಕ್ಕಂಥದ್ದು. ಇನ್ನು ನೀವು ಇವತ್ತು ಉತ್ತರ ಕರ್ನಾಟಕದಲ್ಲಿ ಯಾವುದಪ್ಪ ಯಾವುದೋ ಗಂಜಿ ಕೇಂದ್ರ ತೆಗೆದಿದ್ದೀರಿ, 1-2 ದಿವಸ 3 ದಿವಸ ಊಟ ಹಾಕ್ತೀರಿ, ಕಳಿಸ್ತೀರಿ. ಅವ್ರ ಖಾಲಿ ಕೈಲಿ ಆ ಮನೆಗಳಿಗೆ ಹೋದರೆ ಮನೆಯಲ್ಲಿ ಅವ್ರಿಗೆ ತಿನ್ನಲಿಕ್ಕೆ ಏನಿಲ್ಲ. ಅವ್ರಿಗೆ ಏನಾದರೂ ಪರಿಹಾರ ಕೊಡ್ತಕ್ಕಂಥ ಮುಂದಾಲೋಚನೆ ಮಾಡಿದ್ದೀರಾ? ಅವರಿಗೆ ಅಲ್ಲಿಂದ ಗಂಜಿ ಕೇಂದ್ರದಿಂದ ಮನೆಗೆ ಹೋಗಬೇಕಾದ್ರೆ ಖಾಲಿ ಕೈಲಿ ಹೋಗಿ ಅವ್ರು ಏನು ಮಾಡ್ತಾರೆ? ಇನ್ನು ಕೆಲವರು ಅಂಗಡಿ ಮಾಲೀಕರುಗಳು ಅವ್ರ ಅಂಗಡಿಗಳಲ್ಲೂ ನೀರು ನುಗ್ಗಿ ಅವ್ರೇನು ಕಷ್ಟಪಟ್ಟು ಸಾಲವ ಮಾಡಿ ದವಸ ಧಾನ್ಯ ತಂದು ಹಾಕ್ಕೊಂಡಿದ್ರು, ಅದು ಎಲ್ಲ ಇವತ್ತು ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಅವ್ರ ಪರಿಸ್ಥಿತಿ ಏನು? ಅವ್ರಿಗೇನು ಕೊಡಬೇಕು ಅಂತ ಇದ್ದೀರಿ ಆರ್ಥಿಕ ನೆರವನ್ನು? ಇವತ್ತು ಉದಾಹರಣೆಗೆ ನಾನು ಪಕ್ಕದ ರಾಜ್ಯನ ಹೊಗಳಬೇಕು ಅಂತ ಹೇಳ್ತಾ ಇಲ್ಲ. ಇದು ಆ ಪಕ್ಕದ ರಾಜ್ಯದಲ್ಲಿ ಯಾವ ರೀತಿ ಇವತ್ತು ಕ್ರಮ ತೆಗೆದುಕೊಂಡಿದ್ದಾರೆ. ಅಲ್ಲಿ ಈರುಳ್ಳಿ ಬೆಳೆ ನಾಶ ಆಗಿದ್ದಕ್ಕೆ ಮರುಕ್ಷಣ ಸಮಯ ವ್ಯರ್ಥ ಮಾಡಲಿಲ್ಲ, ಹೆಕ್ಟರ್ಗೆ 50,000 ರೂಪಾಯಿ ಘೋಷಣೆ ಮಾಡಿದ್ರು ಆಂಧ್ರದಲ್ಲಿ. ಯಾಕೆ ನಾನು ಅದು ಹೇಳೋಕ್ಕೆ ಹೋದರೆ ಮತ್ತು ಅದಕ್ಕೆ ಇನ್ನೇನೋ ರಾಜಕೀಯದ ಬಣ್ಣ ಕಟ್ಟಿಬಿಡ್ತಾರೆ. ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಹಲವಾರು ಕ್ರಮ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಪ್ರಾರಂಭ ಆಗಿ ಅಧಿಕಾರಿಗಳ ಮಟ್ಟದವರೆಗೆ ಕೆಲವು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಅವರುಗಳಿಗೆ ಪವರ್ ಕೊಟ್ಟು ಯಾವ್ಯಾವ ರೀತಿಯಲ್ಲಿ ಅಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ ಒಂದು ದೊಡ್ಡ ಮಾಹಿತಿಯೇ ಇದೆ ನಾನು ಗಮನಿಸಿರ್ತಕ್ಕಂಥದ್ದು. ನಿಮಗೇನಾಗಿದೆ? ನಾನು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಲ್ಲ, ಖಜಾನೆ ಖಾಲಿ ಮಾಡಿದ್ದೀರಿ, ಅದೆಂಥದ್ದು ಗ್ಯಾರಂಟಿ ಸ್ಕೀಮ್ ಕೊಟ್ಟು ದುಡ್ಡಿಲ್ಲದೆ ಅದಕ್ಕೋಸ್ಕರ ಈ ಥರ ಇದ್ದೀರಿ ಅಂತ ನಾನು ಹೇಳಲ್ಲ. ಇವತ್ತು ಇದನ್ನು ದಸರಾ ಫೆಸ್ಟಿವಲ್ ಅಂತ ಹೇಳಿ 17 ರೂಪಾಯಿ 18 ರೂಪಾಯಿ ಜಾಸ್ತಿ ಮಾಡವ್ರೆ ಅಂತೇಳಿ ಇವನ್ KSRTC ಬಸ್ನವರು ಖಾಸಗಿ ಬಸ್ ಮಾಲೀಕರಿಗೆ ಜೊತೆಗೆ ಕಾಂಪಿಟೇಷನ್ಗೆ ಹೊರಟವ್ರೆ. ಮೈಸೂರಿನಲ್ಲಿ ದಾವಣಗೆರೆಯಿಂದಲೂ ಇವತ್ತೇನೋ ಬರ್ತಾಯಿತ್ತು ಟಿ ವಿನಲ್ಲಿ, ದಾವಣಗೆರೆಯಿಂದಲೂ ರೇಟ್ ಜಾಸ್ತಿ ಮಾಡವ್ರೆ ಮೈಸೂರಿಗೆ ಅಂತ. ಇಷ್ಟೆಲ್ಲ ಮಾಡಿಕೊಂಡು ಇವತ್ತು ರೈತರಿಗೆ ನೀವು ಈ ಮಟ್ಟಕ್ಕೆ ಇನ್ನೂ ತೀರ್ಮಾನ ಮಾಡದೆ ಎಷ್ಟು ಜನ ಮಂತ್ರಿಗಳು ಇವತ್ತು ನೀವು ಹೋಗಿದ್ದೀರಿ? ಒಂದು 2-3 ಜನ ಹೋಗಿರೋದು ಬಿಟ್ಟರೆ ಮೊದಲೇ ಹೇಳಿದಾಗೆ ಯಾರೂ ಇದರ ಬಗ್ಗೆ ಚಿಂತನೆ ಇಲ್ಲ. ಇದು ಸರ್ಕಾರ ಅಂತ ಕರೀತೀರಾ ಸಿದ್ದರಾಮಯ್ಯನವರೇ? ಮಾತೆತ್ತಿದರೆ BJPನ ಬೈತೀರಿ. ನಿಮ್ಮ ಕಾಲದಲ್ಲಿ ಏನು ಮಾಡಿದಿರಿ? ನಿಮಗೆ ಎರಡು ಪದ ಬಳಕೆಗಳು ಮಾಡಿರೋದು ನೋಡಿದ್ದೀನಿ ನಾನು, ಅದೆಲ್ಲ ಸುದೀರ್ಘವಾಗಿ ಹೇಳೋಕ್ಕೆ ಹೋಗಲ್ಲ. ಇಲ್ಲಿ ಪ್ರಶ್ನೆ ಇಲ್ಲಿ BJP ಪ್ರಶ್ನೆಯೂ ಅಲ್ಲ, ಕಾಂಗ್ರೆಸ್ದು ಅಲ್ಲ, ಜನತಾದಳದ್ದು ಅಲ್ಲ, ರಾಜ್ಯದ ಜನತೆಯ ಪ್ರಶ್ನೆ ಇದು. ರಾಜ್ಯದ ರೈತರ ಬದುಕಿನ ಪ್ರಶ್ನೆ ಇದು. ತುಂಬ ಕೆಟ್ಟ ಪರಿಸ್ಥಿತಿಲಿದ್ದಾರೆ ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ. ನಿಮ್ಮ ಜವಾಬ್ದಾರಿ ಇದೆ. ಖರ್ಗೆ ಅವರು ಪಾಪ ಹೇಳ್ತಾರೆ, ನನಗೆ ಸಿಂಗಾಪುರ ಬೇಡ, ಮೈಸೂರು ಬೆಂಗಳೂರು ಡೆವಲಪ್ಮೆಂಟ್ ಹೆಂಗಾಗಿದೆ ಆ ಥರ ಮಾಡಿಕೊಡಿ ಅಂತೇಳಿ. ಅವ್ರ ಮಗನೇ ಮಂತ್ರಿ ಇದ್ದಾರೆ, ಅವರು 40 ವರ್ಷ ಮಂತ್ರಿಗಳಿದ್ದರು. ಇವತ್ತು ರಾಜ್ಯದಲ್ಲಿ ಕಳೆದ 10 ವರ್ಷಗಳಿಂದ ನೋಡ್ತಾ ಇದ್ದೇವೆ, ಕಳೆದ 10 ವರ್ಷಗಳಿಂದ ಪ್ರತಿ ಮಳೆಗಾಲದಲ್ಲಿ ಬೆಳಗಾವಿ ಇರ್ಬೋದು,
ಹಲವಾರು ಬಿಜಾಪುರ ಇರ್ಬೋದು ಈ ಪ್ರದೇಶಗಳಲ್ಲಿ ಈ ನೀರಿನ ಒಂದು ಜಲ ಹೊರತ ಆಗ್ತಕ್ಕಂಥದ್ದು ಏನಿದೆ 10 ವರ್ಷದಿಂದ ನೋಡ್ತಾ ಇದ್ದೀವಿ. ಇದಕ್ಕೇನಾದರೂ ಒಂದು ನೀವು ಪೂರ್ವ ಸಿದ್ಧತೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಕ್ಷಣದವರೆಗೆ ಏನಾದರೂ ತೀರ್ಮಾನಗಳು ಮಾಡ್ಕೊಂಡ್ರ? ಯಾವುದೂ ಇಲ್ಲ. ಬರೀ ಕುರ್ಚಿ ಉಳಿಸ್ಕೊಳ್ಳೋದಾಗೆ ಅವ್ರ ಮೇಲೆ ಇವ್ರ ಮೇಲೆ ಗುಂಪುಗಳ ಬಗ್ಗೆ ಚರ್ಚೆ ಮಾಡೋದು, ಇದರಲ್ಲೇ ನೀವು ಕಾಲ ಕಳ್ಕೊಂಡು 2.5 ವರ್ಷ ಆಗಿದೆ. ಚೆಲ್ಲಾಟ ಆಡಬೇಡಿ ಜನಗಳ ಜೊತೆಯಲ್ಲಿ. ಒಂದು ಕಾಲದಲ್ಲಿ ಆ BJP ಸರ್ಕಾರವೇ ಇದ್ದಾಗ 10,000 ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಕೃಷಿ ಇಲಾಖೆಯಲ್ಲಿ. ನಾನು 18ರಲ್ಲಿ ಮುಖ್ಯಮಂತ್ರಿ ಆದಾಗ ಭತ್ತ ಬೆಳಿಬೇಕು ಅಂತೇಳಿ ರೈತರಿಗೆ 7,500 ಸಹಾಯಧನ ಅಂತ ಕೊಟ್ಟಿದ್ದೆ, ಪ್ರೋತ್ಸಾಹ ಧನ ಅಂತ ಹೇಳಿ. ಅವೆಲ್ಲ ನಿಲ್ಲಿಸಿದ್ರಿ. ರೈತ ಎಷ್ಟು ಸಾಲ ಮಾಡ್ಕೊಂಡು ಇವತ್ತು ಬೆಳೆ ಬೆಳೀಲಿಕ್ಕೆ ಸಾಧ್ಯ? 10 ಲಕ್ಷ ರೂಪಾಯಿ ಅವರಿಗೆ ರೈತರಿಗೆ ಬಡ್ಡಿ ರಹಿತ ಕೊಡ್ತೀವಿ, 3% ಕೊಡ್ತೀವಿ ಅಂತ ಹೇಳಿದಿರಿ. ಈ ರಾಜ್ಯದಲ್ಲಿ ಕೃಷಿಕನಿಗೆ, ನಿಜವಾದ ಕೃಷಿ ಮಾಡೋನಿಗೆ ಎಲ್ಲಿ 10 ಲಕ್ಷ ರೂಪಾಯಿ ನೀವು ಸಾಲ ಕೊಟ್ಟಿದ್ದೀರಿ ಇಂಟ್ರೆಸ್ಟ್ ಫ್ರೀ, ಇಲ್ಲ 3%ಗೆ? ದಯವಿಟ್ಟು ಮಾಹಿತಿ ಇಟ್ಬಿಡಿ. ನಮ್ಮ ಕಾಲದಲ್ಲಿ ರೈತರಿಗೆ 35% ಸಾಲ ಕೊಡ್ತಾಯಿದ್ದು. ನಿನಗೇನಾದ್ರು ಕೋಆಪ್ರೇಟಿವ್ದು ಕನೆಕ್ಷನ್ ಇದೆ ಅಣ್ಣ? ಶಿವಶಂಕರಿಗೆ 35% ರೈತರಿಗೆ ಸಾಲ ಕೊಡೋದು. ಶಿವಶಂಕರ್ ನಮ್ಮ ದಾವಣಗೆರೆ 35% ಲೋನ್ ಕೊಡ್ತಾಯಿದ್ದು. ಈಗ ಎಷ್ಟು ಪರ್ಸೆಂಟ್ ಕೊಟ್ಟಿರೋದೇನೋ 24,000 ಕೋಟಿ 28,000 ಕೋಟಿ ಏನೋ ಹೇಳ್ತಿದ್ದೀರಿ. ಎಷ್ಟು ಪರ್ಸೆಂಟ್ ಸಾಲ ಕೊಟ್ಟಿದ್ದೀರಿ ರೈತನಿಗೆ? ಜನಗಳ ಮುಂದಿಡಿ. 34-35% ನಮ್ಮ ಕಾಲದಲ್ಲಿ ನಿಂತು ಇವತ್ತು 17% ಇಳಿಸ್ಕೊಂಡಿದ್ದೀರಿ. ನನಗಿರೋ ಮಾಹಿತಿ ಇದು. ನೀವು ರೈತರನ್ನು ಕಾಪಾಡ್ತಾ ಇರೋದು. ಇವತ್ತು ಪಾಪ ಹೋಗಿದ್ದೀರಿ ಏರಿಯಲ್ ಸರ್ವೆ. ಹೌದು, ಏರಿಯಲ್ ಸರ್ವೆನೇ ಮಾಡಬೇಕಾದ ಪರಿಸ್ಥಿತಿ ಇವತ್ತು. ಎಲ್ಲ ಕಡೆ ಬೈ ರೋಡ್ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋದು ನಾನು ಮಾಹಿತಿ ತಗೊಂಡಿದ್ದೀನಿ. ಯಾಕೆಂದರೆ ನಾನು 2 ದಿವಸ ಹಿಂದೆ ಮನಸ್ಸು ತಡಿಲಾರದೆ ನಾನೇ ಹೋಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ. ನಾನು DC ಅವ್ರಿಗೆ, ಯಾದಗಿರಿ ಕಲಬುರಗಿ DC ಅವ್ರಿಗೆ ಫೋನ್ ಮಾಡಿದಾಗ ಈಗಲೂ ಮಳೆ ಬರ್ತಾ ಇದೆ, ದಯವಿಟ್ಟು ಒಂದು 2 ದಿವಸ ಪೋಸ್ಟ್ಪೋನ್ ಮಾಡಿ ಬರಬೇಡಿ ಅಂದರು. ಉಪಯೋಗ ಬರಲ್ಲ ಬಂದರು ಈಗ ನೋಡಲಿಕ್ಕೆ, ಒಂದು ನಾವು ನಿಮಗೆ ಮೆಸೇಜ್ ಕೊಡ್ತೀವಿ ಅಂತ ಹೇಳಿದ್ರಿಂದ ನಾನು 2 ದಿವಸದಿಂದ ಹೋಗೋದನ್ನ ಕ್ಯಾನ್ಸಲ್ ಮಾಡಿದೆ. ಮನಸ್ಸು ತಡೀಲಿಲ್ಲ, ಸಮಸ್ಯೆಗಳಿದ್ರು ನನಗೆ. ಇದರಿಂದ ಇವತ್ತು ಭಾಳ ಮನಸ್ಸಿಗೆ ನೋವಾಗಿ ನಿಮ್ಮನ್ನು ಕರೆದೆ. ಈ ವಿಷಯ ಸರ್ಕಾರಕ್ಕೆ ನಾನು ಬೈತಕ್ಕಂಥದ್ದು, ಅದರಿಂದ ಏನು ನನ್ನ ರೈತರಿಗೇನು ಅನುಕೂಲ ಆಗಲ್ಲ. ಇನ್ನೇವೇನು ತಪ್ಪು ವೈಫಲ್ಯಗಳು ಅದು ಇದು ಅಂತ ಹೇಳೋದ್ರಿಂದ ರೈತನಿಗೆ ಏನು ಅದರಿಂದ ಏನು ಸಿಗೋದಿಲ್ಲ. ನಾನು ಈಗಲೂ ಹೇಳ್ತೇನೆ, ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಡೋದು ಅದು ಏನಿದೆ ಅದು ಮಾಡ್ಕೊಳ್ಳಿ ನೀವು. ಜೊತೆಗೆ ರಾಜ್ಯ ಸರ್ಕಾರದಿಂದ ತಕ್ಷಣ ಒಂದು ಪರಿಹಾರನ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿ. ಇಲ್ಲೇ ಇದ್ದರೆ ನೀವು ಏರಿಯಲ್ ಸರ್ವೆ ಮಾಡ್ಕೊಂಡು ಇಲ್ಲಿ ಬಂದು ಮತ್ತೆ ಜಾತಿ ಗಣತಿ ಕಾಂತರಾಜು ಆ ಭಜನೆ ಮಾಡ್ತಾ ಕೂತ್ಕೊಂಡ್ರೆ ರೈತರ ಪರಿಸ್ಥಿತಿ ಏನಾಗುತ್ತೆ ಅಂತಕ್ಕಂಥ ಯೋಚನೆ ಮಾಡಿ. ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದರೆ ರೈತರ ಬಗ್ಗೆ ಇಷ್ಟೊತ್ತಿಗೆ 2-3 ರೌಂಡ್ ಹೋಗಬೇಕಾಗಿತ್ತು. ನಾನು ಮುಖ್ಯಮಂತ್ರಿಗಳು ಹೋಗಿದ್ದೆಲ್ಲೂ ನೋಡಲಿಲ್ಲ. ಅದೆಂಥದ್ದು ಇಂಥ ಜಾತಿ ಹೆಸರೇ ಬರೆಸಿ, ಆ ಜಾತಿ ಹೆಸರೇ ಬರೆಸಿ, ಈ ಜಾತಿ ಹೆಸರೇ ಬರೆಸಿ, ಇದನ್ನು ಹೇಳ್ಕೊಂಡು ತಿರ್ಕೊಂಡಿದ್ದೀರಿ. ಅದರಿಂದ ನಾನು ಇವತ್ತು ಸರ್ಕಾರಕ್ಕೆ ಭಾಳ ಆಗ್ರಹ ಮಾಡ್ತಕ್ಕಂಥದ್ದು, ಈಗಲೇ ನಿಮ್ಮ ಸೋಂಬೇರಿತನ ಪಾಪ BJP ಅವ್ರಿಗೆ ಹೇಳಿದಿರಿ, ಈಗ ನಿದ್ರೆಯಿಂದ ಎದ್ದಿದ್ದೀರಾ ಅಂತ. ನೀವೇನು ಮಾಡ್ತಿದ್ರಿ ಈ 3 ತಿಂಗಳಲ್ಲಿ? ನೀವು ಮಾಡಿದ್ದೇನು? ನೀವು ಕುಂಭಕರ್ಣ ನಿದ್ರೆಯಲ್ಲಿದ್ದಿರಿ, ಈಗ ಅವ್ರಿಗೆ ನಿದ್ರೆಯಲ್ಲಿದ್ದೀರಾ ಅಂತ ಕೇಳ್ತೀರಿ. ಇದು ಉತ್ತರ ಅಲ್ಲ ಮುಖ್ಯಮಂತ್ರಿದು. ಇಷ್ಟೊತ್ತಿಗೆ ಪರಿಹಾರಗಳನ್ನು ಪ್ರಾರಂಭ ಮಾಡಿ ಆ ದನಕರುಗಳ ಪರಿಸ್ಥಿತಿ, ಎಷ್ಟು ಸಾವಿರಾರು ದನಗಳು ಇವತ್ತು ತೀರ್ಕೊಂಡು ಹೋಗಿದ್ದಾವೆ ಅಂತಾರೆ. ಅದರ ಬಗ್ಗೆ ಏನಾದರೂ ಚಿಂತನೆ ಮಾಡಿದ್ರ?
ಆ ಹೆಣ್ಣು ಮಕ್ಕಳು ನಾನು ಟಿ ವಿಲಿ ನೋಡ್ತಾ ಇದ್ದೆ, ನಮಗೇನು ಒದಪೇನು ಕೊಟ್ಟಿಲ್ಲ ಮಲಗೋದಕ್ಕೆ, ಚಾಪೇನೂ ಇಲ್ಲ, ಹಾಸಿಗೆನೂ ಇಲ್ಲ. ಒಂದು ಅನ್ನ ಸಾರು ಕೊಡ್ತಾರೆ, ಬೆಳಗ್ಗೆ ಒಂಚೂರು ಉಪ್ಪಿಟ್ಟು ಕೊಡ್ತಾರೆ, ಅಲ್ಪ ತುಪ್ತರು. ನೀವು ಈ ಥರ ನೋಡ್ಕೊಂಡ್ರೂ ಸಹ ಜನ ನಿಮ್ಮನ್ನು ಬೈತಿಲ್ಲ. ಆ ಮಟ್ಟಿಗೆ ಬರಬೇಡಿ, ಬೈಸ್ಕೊಳ್ಳೋ ಮಟ್ಟಿಗೆ ಬರಬೇಡಿ. ಪಾಪ ಅವ್ರು ಮುಕ್ತ ಜನ, ಯಾಕಪ್ಪ ಬೈದು ನಾಳೆ ಬೆಳಗ್ಗೆ ಅನ್ನನೂ ಹಾಕ್ತಾರೋ ಇಲ್ವೋ ಅಂತ ಹೇಳಿ. ಅದಕ್ಕೆ ನೀವು ಟಿ ವಿಯವ್ರು ಕೇಳಿದ್ರೆ ಇಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಪಾಪ ಹೆದರ್ಕೊಂಡು. ಅದರಿಂದ ಇವತ್ತು ಈ ಸರ್ಕಾರ ಬರೀ ವಿಡಿಯೋ ಕಾನ್ಫರೆನ್ಸ್ ಅಲ್ಲ, ನಿಮ್ಮ ಮಂತ್ರಿಗಳಿಗೆ ಮೊದಲು 2 ಜನ 3 ಜನ ಮಂತ್ರಿಗಳನ್ನ ಹಾಕಿ ಆ 5 ಜಿಲ್ಲೆಯಲ್ಲಿ 6 ಜಿಲ್ಲೆನೋ 5 ಜಿಲ್ಲೆನೋ ಇವತ್ತು ಅನಾಹುತ ಆಗಿರೋದು. 36 ಜನ ಮಂತ್ರಿಗಳನ್ನ ಬೆಂಗಳೂರಿನಲ್ಲಿ AC ರೂಮಲ್ಲಿ ಕೂತ್ಕೊಳ್ಳೋದಲ್ಲ, ಹೋಗಿ ಒಂದು 3 ದಿವಸ ಕ್ಯಾಂಪ್ ಮಾಡಲಿ. ಅಲ್ಲಿ ಒಬ್ಬ ಮಂತ್ರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರ? ಅದರಿಂದ ಇಲ್ಲ ಪ್ರಿಯಾಂಕಾ ಖರ್ಗೆ ಹೋದರು, ಇಲ್ಲ ಹೋಲಿ ಜನಕ್ಕೆ ಏನಾದ್ರು ಹೇಳಿದ್ರ ಏನಾರು ಮಾಡ್ತೀವಿ ಅಂತ. ಪಾಪ ಜನ MB ಪಾಟೀಲ್ಗೆ ಹೇಳ್ತಾರೆ, ನಾವಿಲ್ಲಿಂದ ಬೇರೆ ಕಡೆ ಹೋಗಿ ತಯಾರಾಗಿದ್ದೀವಿ, ನಮ್ಮನ್ನು ಶಿಫ್ಟ್ ಮಾಡಿಬಿಡಿ, ಎಷ್ಟು ವರ್ಷ ನಾವು ಹಿಂಗೆ ಬದುಕಬೇಕು, ಇಂಥ ಒಂದು ಮಳೆ ಬಂದಾಗ ನಾವು ಈ ಥರ ಸಮಸ್ಯೆಗೆ ಒಳಗಾದ್ರೆ ಒಂದು 3,000 4,000 ಕೊಡ್ತೀರಿ, ಆಮೇಲೆ ಮತ್ತೆ ಮುಂದಿನ ವರ್ಷ ಬರ್ತೀರಿ. ಇದು ಆ ಜನ ಹೇಳ್ತಾ ಇರೋದಲ್ಲಿ. ಶಾಶ್ವತ ಪರಿಹಾರಕ್ಕೆ ಯಾವ ಥರ ಹೋಗಬೇಕು ಇದೆಲ್ಲ ಪ್ಲ್ಯಾನ್ ಮಾಡಬೇಕಲ್ಲ. ಪ್ರತಿ ವರ್ಷ ಇದೇ ಥರನೇ ಈ ಬಿಹಾರದಲ್ಲಿ ಆಗ್ತಿತ್ತು ಹಿಂದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಕೊಚ್ಕೊಂಡು ಹೋಗೋದು, ಹಾಗೇನೊಂದು ಪರಿಹಾರ ಕೊಡೋದು, ಮತ್ತು ಅವ್ರು ಬಂದು ಅಲ್ಲೇ ವಾಸ ಮಾಡಬೇಕು. ಅದು ನಮ್ಮ ರಾಜ್ಯದಲ್ಲೂ ಈಗ ಪ್ರಾರಂಭ ಆಯಿತು. ಮಹಾರಾಷ್ಟ್ರದ್ದು ಇಲ್ಲಿ ಪತ್ರಿಕೆ ನೋಡಿದೆ ಕೊಡಿ, ಇಲ್ಲೇ ಇದೆ ನಮ್ಮ ಮಾಧ್ಯಮದ ಸ್ನೇಹಿತರಲ್ಲಿ ಒಳ್ಳೆ ಒಂದು ಆರ್ಟಿಕಲ್ ನೋಡಿದೆ ನಾನು. ಈಗ ಇದರದ್ದು ಮಹಾರಾಷ್ಟ್ರದಲ್ಲಿ ಉಜ್ನಿ ಜಲಾಶಯದಲ್ಲಿ ಎಷ್ಟೋ 32 33 ಚೆಕ್ ಡ್ಯಾಮ್ಗಳು ಕಟ್ಕೊಂಡು ನೀರು ತುಂಬಿಸ್ಕೊಂಡು ಇವತ್ತು ಬೇಕಾದ ನೀರು ತುಂಬ್ಕೊಳ್ತಿದ್ದಂಗೆ ಸಡನ್ನಾಗಿ ನೀರು ಬಿಡೋದಿದೆಯಲ್ಲ, ಅದು ನಮ್ಮ ರಾಜ್ಯದ ಮೇಲೆ ಆಗ್ತಿರೋ ಪರಿಣಾಮದ ಬಗ್ಗೆ ಬರೆದಿದ್ದಾರೆ ಅಂತಾರೆ. ಇವತ್ತವರೆಗೂ ಅದರ ಬಗ್ಗೆ ರಾಜ್ಯ ಸರ್ಕಾರ ಚರ್ಚೆನೂ ಮಾಡಲಿಲ್ಲ ಅಂತ ಹೇಳಿ ಮಾತಾಡಿದ್ದಾರೆ ಅಲ್ಲ. ಅವ್ರು ಪಾಪ ಅದಕ್ಕೆ ಗೊತ್ತಿತ್ತು, ಮತ್ತು ಇನ್ನೂ ಯಾತಕ್ಕಾಗಿ ಮೌನವಾಗವ್ರೆ. ಇದ್ರ ಬಗ್ಗೆ ಎಲ್ಲ ಸರ್ಕಾರದಲ್ಲಿ ಕ್ರಮ ಎತ್ಕೊಂಡಿಲ್ಲ. ನಾವು ಒಂದೊಂದು ಸಲ ನೀರಿಲ್ಲದೆ ಇದ್ದಾಗ ಬೇಡ್ಕತ್ತೀವಿ, ನಮ್ಗೆ 2 TMC ನೀರು ಬಿಡಿ, 3 TMC ನೀರು ಬಿಡಿ, ಅದಕ್ಕೆ ದುಡ್ಡೇನು ಕೊಡ್ತೀವಿ, ಇದನ್ನು ಕೇಳ್ಕೊತೀವಿ. ಈಗ ಪರಿಸ್ಥಿತಿಗಳು ಎಲ್ಲಿಗೆ ಬಂದಿದೆ? ನಮ್ಮ ಕೃಷಿ ಸಚಿವರೇ ಇವತ್ತು ಹೇಳಿಕೆ ಕೊಟ್ಟವ್ರೆ, 8.5 ಲಕ್ಷ ಹೆಕ್ಟೇರ್ ಭೂಮಿ ಇವತ್ತು ನಷ್ಟ ಆಗಿದೆ ಅಂತೇಳಿ, ಬೆಳೆ ನಷ್ಟ. ಏನು 8.5 ಲಕ್ಷ ಹೆಕ್ಟೇರ್? ಇಲ್ಲಿ ಬೆಳಗ್ಗೆ ನೋಡೋದಲ್ಲ, ಇದಲ್ಲ ಇಲ್ಲ ಪ್ರಶ್ನೆ ಹಾಕಿದ್ರೆ ಸೆಪರೇಟು. ಮಾತೆತ್ತಿದರೆ ಕೇಂದ್ರ ಸರ್ಕಾರದ ಮುಂದೆ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಹೋಗಬೇಕು. ಇದೆಲ್ಲ ಇಲ್ಲ ಇರಲಿ ಬಿಡಿ. ಅದೇನಾಗಿದೆ, ಇದುವರೆಗೂ ಯಾರೂ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅನ್ನೋದು ಬರೆದಿದ್ದಾರೆ. ಇವತ್ತು ನಮ್ಗೆ ಆಗ್ತಿರೋ ಅನಾಹುತ ಮಹಾರಾಷ್ಟ್ರದಿಂದ ಈ ಕ್ಷಣದವರೆಗೆ ಸರ್ಕಾರ ಅದರ ಬಗ್ಗೆ ಗಮನನೂ ಕೊಟ್ಟಿಲ್ಲ. ಸರ್ಕಾರಕ್ಕೆ ಗೊತ್ತಾಗ್ತಾ ಇರೋದು ಇವಾಗ ಅಂತ ಅನಿಸ್ತಾರೆ. ಯಾಕಂದ್ರೆ ಮೊನ್ನೆ ಮಾತಾಡಿದ್ದಾರೆ, ಇಷ್ಟು ಬಾರಿ ಇದು ಬಂದರೂ ಕೂಡ ಈಗ ಇವತ್ತು ನಿನ್ನೆ ಬಂದಿರೋದಂತೂ ಅಲ್ಲ, ಒಂದಿನ ಚೆಕ್ ಡ್ಯಾಮ್ ಮಾಡಕ್ಕೂ ಆಗೋದಿಲ್ಲ. ಇದು ಒಂದು 10-15 ವರ್ಷದಿಂದ ಇದೆ. ಮತ್ತೆ ಈಗ ತನಕನೂ ಯಾರಿಗೂ ಗೊತ್ತೇ ಆಗಿಲ್ಲ ಅಂದ್ರೆ ಮತ್ತೆ ಅದನ್ನೇ ಅವ್ರು ಈಗ ಬರೆದಿದ್ದಾರೆ. ಪಾಪ ಕಣ್ ತೆರೆಸವ್ರೆ ಸರ್ಕಾರಕ್ಕೆ.
ನೀವು ನನ್ನ ಕೇಳ್ಬೋದು, ನೀನು 2 ಟರ್ಮ್ ಇದ್ದಲ್ಲಪ್ಪ ಅಂತ ಹೇಳಿ. ನಾನು ನೀರಾವರಿ ಮಂತ್ರಿ ಆಗಿರಲಿಲ್ಲ, ನನ್ನ ಗಮನಕ್ಕೆ ಇದ್ಯಾರು ತಂದು ಇಲ್ಲ. ನಾನಿದ್ದಿದ್ದು ಕಡಿಮೆ ಅವಧಿ. ಅದರಿಂದ ನನಗೆ ವಿಷಯಗಳು ಗೊತ್ತಿದ್ದರೆ ಮಾತಾಡ್ಬೋದಾಗಿತ್ತು. ನನಗಿದು ಗೊತ್ತಿಲ್ಲ. ಅದ್ರ ಜೊತೆಗೆ ಇವತ್ತು ರಾಜ್ಯದ ವಿಷಯದಲ್ಲಿ ನೀವು ಕೇಳ್ಬೋದು, ಹಲವಾರು ಸಮಸ್ಯೆಗಳು ಅವ್ರು ಪದೇ ಪದೇ ಹೇಳ್ತಾರಲ್ಲ, ದಮ್ಮಿಲ್ಲ, ಅದೇನೋ ತಾಕತ್ತಿಲ್ಲ ಅಂತ ಹೇಳ್ತಾರೆ. ಇವ್ರ ದಮ್ಗಳೆಲ್ಲಿ ಹೋಗೋವೀಗ? ನಮ್ಮ ದಮ್ಮು ಆಮೇಲೆ ನೋಡೋಣಂತೆ. ದಮ್ಮು ತಾಕತ್ತು ಇಲ್ಲ. ಬಟ್ ಇವ್ರೇನು ಮಾಡ್ತಾವ್ರೆ? ಪಾದಯಾತ್ರೆ ಮಾಡ್ಕೊಂಬಂದರು. ನಾವೇನು ಪಾದಯಾತ್ರೆ ಮಾಡಿದ್ವಾ? ಕೇಂದ್ರ ಸರ್ಕಾರದ ಮುಂದೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನೇ ಮೊದಲು ಇವರು ಕಲಿತೆ. ಪ್ರತಿನಿತ್ಯ ಕೇಂದ್ರ ಸರ್ಕಾರನ ಬೈಕೊಂಡು ಓಡಾಡಿದ್ರೆ ರಾಜಕಾರಣ ಮಾಡೋದು ಬೇರೆ. ರಾಜ್ಯದ ಅಭಿವೃದ್ಧಿ ಬಂದಾಗ ಯಾವ ರೀತಿ ನಾವು ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ಒಂದು ಸಣ್ಣ ಕನಿಷ್ಠ ಒಂದು ಅವರಲ್ಲಿ ಸೌಜನ್ಯ ಬೇಡವಾ? ಸರ್, ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಈ ವಿಚಾರ ಹೇಳಿದ್ದಾರೆ ಹಲವಾರು ಸಂದರ್ಭ. ಮೇಕೆದಾಟು ವಿಚಾರ ಇರ್ಬೋದು, ಮೊನ್ನೆ ಮಹಾರಾಷ್ಟ್ರದವರು ಪುನಃ ಇದು ತಕರಾರು ತೆಗೆದಿರೋದು ಈಗಿರ್ಬೋದು. ಅಂದ್ರೆ ಕೇಂದ್ರ ಸಚಿವರುಗಳು ಕರ್ನಾಟಕ ಪ್ರತಿನಿಧಿಗಳು ಮಾತಾಡ್ತಿಲ್ಲ, ಎಂಪಿಗಳು ಮಾತಾಡ್ತಿಲ್ಲ. ಅದ್ರ ಜೊತೆಗೆ ಪರಿಹಾರ ಅಂತ ಬಂದಾಗ ನಮ್ಮ ಪರವಾಗಿ ಅವ್ರು ಲಾಬಿ ಮಾಡ್ತಾ ಇಲ್ಲ ಅನ್ನುವಂತ ಅರ್ಥದಲ್ಲಿ ಮಾತಾಡಿದ್ದಾರೆ. ಯಾವ ಥರ ಲಾಬಿ ಮಾಡಬೇಕು? ಅವರು ದಿನ ಪ್ರಧಾನಮಂತ್ರಿಗಳನ್ನ ಬೈತಾ ಇರಬೇಕು, ಕೇಂದ್ರ ಸರ್ಕಾರನ ಬೈತಾ ಇರಬೇಕು. ನಾವಿಲ್ಲಿ ಲಾಬಿ ಮಾಡಬೇಕು ಅವರಿಗೆ? ಇಲ್ಲ, ಹೋಗಲಿ. 1.5 ವರ್ಷ ಆಯ್ತಲ್ಲ, ಇವತ್ತಿನವರೆಗೆ ಯಾರಾದರೂ ಒಬ್ಬ ಮಂತ್ರಿ ಬಂದು ಅನ್ನೋದು ಚರ್ಚೆ ಮಾಡಿದ್ರೆ, ಯಾವುದೋ ಬೀದಿಲಿ ನಿಂತ್ಕೊಂಡು ಮಾತಾಡಿದ್ರೆ ಆಯ್ತು? ಪಾದಯಾತ್ರೆ ಮಾಡಿ ಬಂದರೆ ಅವರು ತಾನೇ ನೀರು ಕೊಡ್ತೀವಿ ಅಂತ. ಇದು ಬಿಟ್ಟುಬಿಡಿ, ಹೋಗಲಿ ಆಯ್ತಪ್ಪ, ಮೇಕೆದಾಟಿದ್ದು ಒಂದು ಕಡೆ ಇರಲಿ. ಎತ್ತಿನಹೊಳೆದು ಫೌಂಡೇಶನ್ ಹಾಕಿದ್ದು ಯಾವಾಗ? ಇವರು ಸಿದ್ದರಾಮಯ್ಯರೇ ಹಾಕಿದ್ದಾರಲ್ಲ ಎತ್ತಿನಹೊಳೆ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ. 2014 ಪಾರ್ಲಿಮೆಂಟ್ ಚುನಾವಣೆ ಮುಂಚೆ ಹಾಕಿದ್ರು. 1 ವರ್ಷದಲ್ಲೋ 3 ವರ್ಷದಲ್ಲೋ ನೀರು ಕೊಡ್ತೀನಿ ಅಂದರು. 10 ವರ್ಷ ಆಗೋಯ್ತು. ಈಗ ಎಲ್ಲಿದೆ ನೀರು? ಎಲ್ಲಿಗೆ ತಗೊಂಬಂದರು? ಹೋದ ವರ್ಷಲೇ ಹೇಳಿದ್ರು ಬರೀ ಜೂನಿಗೆ ಕೊಟ್ಬಿಡ್ತೀವಿ ನೀರನ್ನ ಅಂತ. ಅಲ್ಲಿ ಯಾರು ಇವ್ನು ನಡ್ಕೊಂಡಿರೋರು ಎತ್ತಿನಹೊಳೆಯಲ್ಲಿ? ಇದರಿಂದ ಇಲ್ಲಿ ಈ ಸರ್ಕಾರಕ್ಕೆ ಈಗಲೂ ಹೇಳ್ತೇನೆ, ಯಾವ ರೀತಿ ಕೇಂದ್ರ ಸರ್ಕಾರ ಜೊತೆ ಸಂಬಂಧ ಇಟ್ಕೋಬೇಕು ಅದು ಇಟ್ಕೊಂಡು ಕೆಲಸ ಮಾಡಿ. ಬರೀ ಬೈಯೋದ್ರಿಂದ ಆಗಲ್ಲ. ನಮ್ಮ ದಮ್ಮು ನಮ್ಮ ತಾಕತ್ತು ತೋರ್ಸೋಕ್ಕೆ ನಾವಿಲ್ಲಿ ಬಂದಿಲ್ಲ. ಇಲ್ಲಿ ಈಗ ನಮ್ಮ ಇಲಾಖೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ನನ್ನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಾನು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ಹೇಳಿದ್ದೇನೆ. ಮುಚ್ಚಿತಿರ್ತಕ್ಕಂಥದ್ದನ್ನು ಯಾವ ರೀತಿ ಅದಕ್ಕೆ ಮತ್ತೊಂದು ಕಾಯಕಲ್ಪ ತರಬೇಕು ಅಂತ ಹೇಳಿ, ಮತ್ತು HMTಗೂ ಏನಾದರೂ ಒಂದು ಕಾಯಕಲ್ಪ ತರಬೇಕು ಅಂತ ಹೇಳಿ ನಮ್ಮ ನೀತಿ ಆಯೋಗದ ಸರಸ್ವತ್ ಅಂತ ಹೇಳಿ ಮೆಂಬರು, ಅವರ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡಿ ಆ ಕಮಿಟಿಗೆ ಒಂದು ರಿಪೋರ್ಟು ಕೊಟ್ಟಿದ್ದಾರೆ. ಈಗ HMT ಬಗ್ಗೆ. HMTದು ಬರೀ ಬೆಂಗಳೂರು ನಗರದ್ದಲ್ಲ, ಹೈದರಾಬಾದು ಕೇರಳದಲ್ಲೂ ಏನಿದೆ ಆ ಬ್ರ್ಯಾಂಚ್ಗಳನ್ನು ಯಾವ ರೀತಿ ಅದಕ್ಕೆ ಮರುಜೀವ ಕೊಡಬೇಕು. ನನ್ನ ಕೆಲಸ ನಾನು ಇಲಾಖೆ ಡ್ಯೂಟಿ ಮಾಡ್ತಾ ಇದ್ದೀನಿ. ನನಗೆ ಕೋಆಪ್ರೇಷನ್ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ನೀವು ನಮ್ಮಗಳಿಗೆ ಅಲ್ಲೆಲ್ಲೋ ರಸ್ತೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಏನು ಮಾಡ್ತಾಯಿದ್ದೀರಿ ಅಂದರೆ ಬಿಡದಿ ರಾಮನಗರದ ಭಾಳ ಚರ್ಚೆ ಆಗ್ತಾ ಇದೆ. ನಾನು ಯಾರೋ ಸಣ್ಣ ಪುಟ್ಟವು ಮಾತಾಡ್ತಾರಲ್ಲ ಅವಕ್ಕೆಲ್ಲ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ಒಂದು ನಾನೀಗಾಗಲೇ 2006 2000 ಇದಲ್ಲ, ಇನ್ನೊಂದಿದೆ ಆರ್ಟಿಕಲ್ 2006 7, ಬಟ್ ಅದಕ್ಕೆ ಜಾಸ್ತಿ ಹೋಗ್ಬಿಟ್ಟೆ ಆಮೇಲೆ ಇದು ಬಿಟ್ಬಿಟ್ಟು.
ಅದು 2006-7 ಬೆಂಗಳೂರು ನಗರದ ಸಮಸ್ಯೆಗಳು ನೋಡಿ. ಬೆಂಗಳೂರು ನಗರದ ಡೆವಲಪ್ಮೆಂಟ್ನ ನಿಲ್ಲಿಸಿ 5 ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು ನಿಜ. ನಾನು 2006ರಲ್ಲಿ ನಂದಗುಡಿ, ದೇವನಹಳ್ಳಿ, ಅಲ್ಲಿಂದ ಸೋಲೂರು, ಬಿಡದಿ ಮತ್ತು ಆನೆಕಲ್ಲು. ಇಲ್ಲಿ ಪ್ರಶ್ನೆ, ಮೊದಲನೇ ಪ್ರಾಜೆಕ್ಟು ನಾನು ಬಿಡದಿನಲ್ಲಿ ಮಾಡ್ತಕ್ಕಂಥ ನಿರ್ಧಾರ ಮಾಡಿದೆ. ಯಾಕೆಂದರೆ ಅಲ್ಲಿ ಫ್ಯಾಕ್ಟ್ರಿಗಳು ಮುಗಿದೊಂದು ಎಲ್ಲ ಬಂದಿತ್ತು ಒಂದು ಭಾಗ. ಆ ಒಂದು ಹಿನ್ನೆಲೆಯಲ್ಲಿ ಒಂದು 4 ಸಭೆ ಮಾಡಿದ್ದೀನಿ ರೈತರುಗಳದು. ಸುಮಾರು ಒಂದು 100-150 ಜನ ಹೆಣ್ಣು ಮಕ್ಕಳೇ ಬರೋರು ಬಿಡದಿಯಿಂದ. ಹಲವಾರು ರೀತಿಯಲ್ಲಿ ಚರ್ಚೆಗಳಾಯಿತು. ಅದೆಲ್ಲ ಸುದೀರ್ಘವಾಗಿ ಹೇಳಬೇಕಾಯ್ತದೆ, ಅದು ಈ ಅವಶ್ಯಕತೆ ಇಲ್ಲ. ನಾನೇ ಹೇಳಿದ್ದೇನೆ, ನನ್ನ ಕಾರ್ಯಕ್ರಮವೇ ಅದು ಅಂತೇಳಿ, ಯೋಜನೆ ಅಂತಲೇ. ನಾನು ಯಾವುದೂ ಸುಳ್ಳು ಹೇಳಿಲ್ಲ. ಆದರೆ ಆ ಸಂದರ್ಭದಲ್ಲಿ ಶಿವಕುಮಾರ್ ಕೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಎಚ್ ಕೆ ಪಾಟೀಲು, ಈಗ ಅದು ಯಾರೋ ಸಂಸದೀಯ ಸಚಿವರೋ ಕಾನೂನು ಸಚಿವರೋ ಒಬ್ಬರು ಅವರಲ್ಲ, ಅವರ ಅಧ್ಯಕ್ಷತೆಯಲ್ಲಿ ಉಗ್ರಪ್ಪ ಯಾರ್ಯಾರೋ ಮೆಂಬರ್ಗಳು ಸೇರಿಸಿ ಈ ಸತ್ಯಶೋಧನಾ ಸಮಿತಿ ಅಂತ ಮಾಡಿದ್ರಲ್ಲಪ್ಪ ನಿಮ್ಮ ಕಾಂಗ್ರೆಸ್ ನಾಯಕರು, ಅದೊಂಚೂರು ತೆಗೆದು ನೋಡಿ ಶಿವಕುಮಾರ್ ಅವರೇ. ಇವ್ಯಾವ ಬೇರೆ ಮಾತಾಡೋದು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನೆನ್ನೆ ಮಾತಾಡೋರಲ್ಲ ಕೆಲವರು, ಅದು ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಮಾತಾಡೋರಿಗೆ ಅದಕ್ಕೆಲ್ಲ ಉತ್ತರ ಕೊಡಬೇಕಾಗಿಲ್ಲ. ನಾನು ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನೀವು ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ಲ, ಕುಮಾರಸ್ವಾಮಿ ಬೆಂಗಳೂರು ನಗರದ ಭೂಮಿಯೆಲ್ಲ ಒಡೆಯ ಕೊಟ್ಬಿಟ್ಟವನೇ ಅಂತೇಳಿ ನನ್ನ ಮೇಲೆ ಅಪಾದನೆ ಮಾಡಿದ್ರಿ. ಈಗ ಕುಮಾರಸ್ವಾಮಿಯ ಕನಸಿನ ಕೂಸನ್ನು ಜಾರಿ ಥರ ಕೊಟ್ಟವ್ರಂತೆ. ಯಾವ ಥರ ಜಾರಿಗೆ ತರ್ತೀರಿ? ಯಾವನಿಗೋ ಒಬ್ಬರಿಗೆ 500 ಎಕರೆ ನೀನು ಮಾಡಪ್ಪ, ಅದೆಂಥದ್ದು IT ಕಾರಿಡಾರು, ಇನ್ನೊಬ್ಬರಿಗೆ ಇನ್ಯಾವುದೋ ಒಂದಿದು ಭೂಮಿ ಹಂಚ್ಕೊಳಕ್ಕೆ ಮಾಡಿದ್ದೀರಿ. ಇದನ್ನು ಯಾವ ಥರ ಪ್ರಾಜೆಕ್ಟ್ ಮಾಡೋದಕ್ಕೆ ನಿಮ್ಮಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಇನ್ನು ಸರ್ಕಾರ ಇರೋದಿನ್ನು 2 ವರ್ಷ ಇರ್ತದೆ, 2.5 ವರ್ಷ ಇರಬೇಕಿನ್ನು. ಈ 2.5 ವರ್ಷದಲ್ಲ ಪ್ರಾಜೆಕ್ಟ್ ಪ್ರಾರಂಭ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ? ನಾನು ಅವತ್ತು ಮಾಡಿದ್ದು 60,000 ಕೋಟಿ ವೆಚ್ಚದಲ್ಲಿ, 60,000 ಕೋಟಿ 2006-7. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಎಕನಾಮಿಕ್ ಅಫೈರ್ಸಿಂದ ಪರ್ಮಿಷನ್ ತಗೊಂಡಿದ್ದೀನಿ. ಆಮೇಲೆ ಅದು ಅಲ್ಲಿಗೆ ನಿಂತೋಗಿದೆ. ಭೂ ಸ್ವಾಧೀನ ಪ್ರಕ್ರಿಯೆಗಳು ನಾನು ಮಾಡಿರಲಿಲ್ಲ ಆಗಲೂ ಸಹ. ಆ ಪ್ರಾಜೆಕ್ಟ್ನ ಒಂದು ಪೂರ್ಣ ಸಿದ್ಧತೆಗಳಾಗೋವರೆಗೆ ಆ ರೈತರುಗಳನ್ನು ಯಾವ ರೀತಿ ನಾನು ಉಳಿಸ್ಕೋಬೇಕು ಆರ್ಥಿಕವಾಗಿ ಅವರನ್ನು, ಅಲ್ಲಿವರೆಗೂ ನಾನು ಭೂ ಸ್ವಾಧೀನಕ್ಕೆ ಅದಕ್ಕೆ ಕೈಯೇ ಹಾಕಿರಲಿಲ್ಲ. ನಾನು ರೆಕಾರ್ಡ್ ಇಲ್ವ? ತೆಗೆದು ನೋಡಲಿ. ನೀವೀಗ ಮಾಡೋಕ್ಕೆ ಹೊರಟಿರೋದೇನು? ಈಗಾಗಲೇ ಒಂದು 2-3 ಸಾವಿರ ಎಕರೆ ಯಾವ ಥರ ಏನೇನು ಮಾಡಿದಿರಿ ಅನ್ನೋದು ಗೊತ್ತಿದೆ ನನಗೆ. ಈಗಿನ ವ್ಯವಸ್ಥೆಗಳಿದೆಯಲ್ಲ, ಈ ವ್ಯವಸ್ಥೆಗಳಲ್ಲಿ ನೀವು ಮಾಡ್ತಕ್ಕಂಥ ಈ ಕರ್ಮಗಳನ್ನು ತೊಳೆಯಲಿಕ್ಕಾಗೋದಿಲ್ಲ. ಇದಕ್ಕೆ ಆ ನಾಡಿನ ಜನ ಏನಾದರೂ ಒಂದು 5 ವರ್ಷದ ಗೌರ್ಮೆಂಟ್ ಕೊಟ್ಟರೆ, ಅವತ್ತು ಏನೇನು ನಡೀತಿದೆ ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದ ಸಂಪತ್ತನ್ನು ಯಾವ ರೀತಿ ಲೂಟಿ ಹೊಡೆಯತಕ್ಕಂಥ ಕೆಲವೇ ಮಂದಿ ಇದ್ದೀರಿ, ಅದರ ಮೇಲೆ ಏನು ಕಠಿಣವಾದ ಕ್ರಮ ತೆಗೆದುಕೋಬೇಕು ತಗೋಬೋದು. ಜನ ಬುದ್ಧಿವಂತರಾಗಬೇಕು. ಯಾವುದೋ ಕುಮಾರಸ್ವಾಮಿ 40 ವರ್ಷದ ಹಿಂದೆ ಖರೀದಿ ಮಾಡಿದ ಭೂಮಿ, ದೇವೇಗೌಡರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ನಾನು MP 2 ಬಾರಿ ಮುಖ್ಯಮಂತ್ರಿ, ಆ ಥರ ಸರ್ಕಾರಿ ಭೂಮಿ ನಾನು ಲಪ್ಟಾಯಿಸೋದಾಗಿದ್ದರೆ ಈ 40 ವರ್ಷದಲ್ಲಿ ಅದನ್ನು ಏನೇನು ಬೇಕೋ ರೆಕಾರ್ಡ್ ತಿದ್ಸೋಕಾಯ್ತಿರಲಿಲ್ವ ನನ್ನ ಕೈಲಿ? ಅದಕ್ಕೂ SIT ಈಗ ಇವ್ರದ್ದು. ಬರೀ 4 ಎಕರೆಗೆ ನನಗೆ ಇನ್ನೂ 3 ಎಕರೆ ಸರ್ಕಾರ ಕೊಡಬೇಕಲ್ಲಿ ನನ್ನ ರೆಕಾರ್ಡ್ ಪ್ರಕಾರ. ಯಾವ ಮಟ್ಟಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಮುಗಿಸ್ಬೇಕು ಅಂತೇಳಿ ಸರ್ಕಾರ ಏನೇನು ನಡೆಸ್ತಾವ್ರೆ ಗೊತ್ತಿದೆ ನನಗೆ. ನಾನು ಮೊನ್ನೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದು,
ಅವ್ರು ಅದೇನೋ ದಿನ ದೇವ್ರ ಪೂಜೆ ಮಾಡ್ತಾರಲ್ವ, ಅದೇನೋ ಏನು ಊರೂರು ಸುತ್ತಾರಲ್ಲ ದೇವಸ್ಥಾನಗಳಿಗೆ, ಎದೆ ಮುಟ್ಟು ಹೇಳಲಿ ಎಷ್ಟು ಜನ ಮನೆ ಹಾಳು ಮಾಡಿದ್ರು? ಆ ಶಾಂತಿನಗರ ಹೌಸಿಂಗ್ ಸೊಸೈಟಿ ಏನು ದಲಿತರ ಉದ್ಧಾರಕ ನಮ್ಮ ಸಿದ್ದರಾಮಯ್ಯನವರು. ಈ ದೇಶದ ವ್ಯವಸ್ಥೆಗಳು ಯಾರನ್ನ ಏನು ಬೇಕಾದರೂ ಮಾಡ್ತಾರೆ. ಆ ಶಾಂತಿನಗರ ಸೊಸೈಟಿ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ದಲಿತರಿಗೆ ಸೈಟ್ ಕೊಡೋಕ್ಕೆ ಅಂತೇಳಿ 70 ಎಕರೆನೋ 80 ಎಕರೆನೋ ಕೊಟ್ಟಿದ್ದರು. ಆ ಒರಿಜಿನಲ್ ಶಾಂತಿನಗರ ಗೋರಿ ತೊಡಿ ಮಣ್ಣಾಕಿ ಆ ದಲಿತರ ಸೊಸೈಟಿನ ಇನ್ನೊಂದು ಸೊಸೈಟಿ ಬಿಜಾಪುರದಿಂದ ಯಾವುದೋ ನಿಮ್ಮ ತರಕಾರಿ ಸೊಸೈಟಿ ಅದು ಹಾಪ್ಕಾಮ್ಸ್ದು ಆ ರಿಜಿಸ್ಟ್ರೇಷನ್ ತಗೊಂಬಂದು ನಕಲಿ ಮಾಡ್ಕೊಂಡು ಈ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಒಳಗೆ ಏನೇನು ಮಾಡ್ಕೊಂಡವ್ರೆ, ಏನು ಮಾಡೋಕ್ಕಾಯ್ತದೆ? ಅಂತರ್ಗೆ ಕಾಲ. ಇನ್ನು ಅದು ಯಾವುದೋ ಇದು NTI ಸೊಸೈಟಿ ಯಾರೋ ಇಬ್ಬರು ಇವ್ರನ್ನ ಅದೆಂಥದ್ದು ಇದು ಮಾಡಿ ಬಿಲ್ಡರ್ಸು ಅಂತ ಆ ಸೊಸೈಟಿಯಿಂದ 10 ಎಕರೆ ಲ್ಯಾಂಡ್ನ ಅವ್ರ ಹೆಸರು ರಿಜಿಸ್ಟ್ರ್ ಮಾಡಿಸಿ, ಅವ್ರದ್ದು ದುಡ್ಡಿಲ್ಲ ಡೆವಲಪ್ಮೆಂಟ್ಗೆ ಅಂತ. ಇವಕ್ಕೆಲ್ಲ ಭಾಳದೆ ಒಂದೊಂದು ದಿವಸ ಬೇಕು ಇವಕ್ಕೆ ಮಾತಾಡೋದಕ್ಕೆ ರೆಕಾರ್ಡ್ ಇಟ್ಕೊಂಡು ಸುಮ್ಮನೆ ಬೀದಿಲಿ ಇದ್ರ ಉತ್ತರ ಕೊಡೋದಲ್ಲ, ಎಲ್ಲ ಇಟ್ಟಿದ್ದೀವಿ. ಈ ರಾಜ್ಯದ ಜನ ಒಂದು ಸರಿಯಾದ ರೀತಿ ನಿರ್ಧಾರ ಮಾಡಿ ಒಂದು ಟ್ರಾನ್ಸ್ಪರೆನ್ಸಿ ಇರೋ ಸರ್ಕಾರ ತಂದರೆ ಇವತ್ತು ದುಡ್ಡಿಗೆ ಎಲ್ಲೂ ಹೋಗಬೇಕಾಗಿಲ್ಲ, ಸಾಲ ಮಾಡಬೇಕಾಗಿಲ್ಲ. ರಾಜ್ಯ ಸರ್ಕಾರ ಅಲ್ಲೇ ಇದೆ ಉತ್ಪತ್ತಿ ಮಾಡೋಕ್ಕೆ. ಎಷ್ಟು ಲಕ್ಷ ಕೋಟಿ ಬೇಕು? ಬೆಂಗಳೂರು ಕಟ್ಟಿರೋ ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು ಇದೆಯಲ್ಲ, ಇಡೀ ರಾಜ್ಯನ ಸಂಪದ್ಭರಿತವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಇದೆ ಅಲ್ಲಿ. ಆದರೆ ಆ ಶಕ್ತಿ ಇವತ್ತು ಕೆಲವರು ಸೇರಿ ಈ ಥರದವರು ಸಮಾಜಘಾತಕ ಶಕ್ತಿಗಳು ಲೂಟಿ ಹೊಡ್ಕೊಂಡು ಕೂತವ್ರೆ. ಜನ ಬುದ್ಧಿವಂತರಾಗದೇ ಇದ್ರೆ ಏನು ಮಾಡೋದು? ಏನು ಮಾಡೋದ? ಕುಮಾರಸ್ವಾಮಿ ಬೆಂಗಳೂರಿಗೆ ಅಂತಾರೆ 59 ರಸ್ತೆಗಳನ್ನು ಅಗಲೀಕರಣ ಮಾಡಿದ್ದೀನಿ ಬೆಂಗಳೂರು ನಗರದ್ದು. ನಾನು ಮಾಡದೆ ಹೋಗಿದ್ದೆ, ಅದು ಅಲ್ಲೇ ಬಿದ್ದಿರೋದು. ಈಗ ಸುರಂಗ ಮಾರ್ಗ ಅಂತಾರೆ ಟನಲ್ ರೋಡು. ಅವತ್ತು ನಾನು ಮೀನ್ ಸ್ಕ್ವೇರಿಂದ ಅಪ್ ಟು ಹೆಬ್ಬಾಳ ಫ್ಲೈಓವರು 30 ಕೋಟಿ ವೆಚ್ಚದಲ್ಲಿ ಕ್ಲಿಯರೆನ್ಸ್ ಕೊಟ್ಟಿದ್ದೆ. ಕೊರಿಯನ್ ಕಂಪ್ನಿಯವ್ರು ಬಂದು ಮಾಡೋಕ್ಕೆ ತಯಾರಾಗಿದ್ದರು. ಸರ್ಕಾರ ಹೋಯ್ತು, ಅದು ಅಲ್ಲಿಗೆ ಬಿತ್ತು. ಬೇಕಾದಷ್ಟು ನಾನು ಪ್ರಚಾರ ತಗೊಳ್ಳಿಲ್ಲ. ಇದ್ದಿದ್ದು 18 ತಿಂಗಳು ಯಾವ್ಯಾವ ರೀತಿ ರೂಪಿಸಿದ್ದೆ ಬೆಂಗಳೂರು ನಗರದ ಅಭಿವೃದ್ಧಿ ಇರ್ಬೋದು. ಹಳ್ಳಿಗಳಿಗೆ ಸುವರ್ಣ ಗ್ರಾಮೋದಯ ಅದು ಸಾಯಿಸಾಬಿಟ್ರು, ಸುವರ್ಣ ಗ್ರಾಮೋದಯನ. ಅದರಿಂದ ಇವತ್ತು ಸರ್ಕಾರಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಬರೀ ಏರಿಯಲ್ ಸರ್ವೆ ಮಾಡ್ಕೊಂಬಂದು ಕೇಂದ್ರ ಸರ್ಕಾರದ ಕಡೆ ಬಟ್ ತೋರಿಸೋದು ಇರಲಿ. ನಿಮ್ಮ ಜವಾಬ್ದಾರಿ ಏನು? 136 ಸೀಟ್ ಗೆಲ್ಸೋರು ನಿಮ್ಮನ್ನು. ಮೊನ್ನೆ 5 ಹೈದರಾಬಾದ್ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಸೀಟ್ ಗೆಲ್ಸವ್ರೆ. ಆ ಋಣ ತೀರಿಸ್ರಪ್ಪ. ಆಮೇಲೆ ಜಾತಿ ಗಣತಿ ಅವೆಲ್ಲ ನೋಡೋಣ ನಿಧಾನಕ್ಕೆ. ಏನು ಜಾತಿ ಗಣತಿ ಮಾಡಿ ಏನು ಎಲ್ಲ ಸಮಾಜ ಉದ್ಧಾರ ಮಾಡಿಬಿಡ್ತೀರಾ? 75-76 ವರ್ಷ ಆಗಿದೆ, ಕ್ರಾಸ್ ಮಾಡಿದ್ದೀವಿ 75 ವರ್ಷನ. ನೀವೇ ಇದ್ದೀರಲ್ಲಪ್ಪ. ಈಗಾಗಲೇ 7ನೇ ವರ್ಷ 8ನೇ ವರ್ಷ ಈಗ ಅವ್ರದ್ದು. ಇದಕ್ಕೆ ಜಾತಿ ಗಣತಿ ಬೇಕಾ ನಿಮಗೆ? ಜನ ಉದ್ಧಾರ ಮಾಡೋಕ್ಕೆ ಬಡವ್ರನ್ನ? ಜಾತಿ ಗಣತಿ ಮಾಡಿಬಿಟ್ರೆ ಅದೇನೋ ಒಂದು ಏನೆಲ್ಲ ದೊಡ್ಡ ಪರಿವರ್ತನೆ ತಂದುಬಿಡ್ತಾರೆ ಇವರು. ಏನು ದೊಡ್ಡ ಮಹಾನ್ ಗಣದಾರಿಕೆ. ನಾನು 2006 ನಮ್ಮ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಹೇಳಿದೆ, ಪ್ರತಿ ಜಿಲ್ಲೆನಲ್ಲಿ ಪ್ರತಿ ಮನೆಗಳದ್ದು ಒಂದು ಅನಾಲಿಸಿಸ್ ಮಾಡಿ ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಮಕ್ಕಳು, ಎಷ್ಟು ಜನ ಓದಿದ್ದಾರೆ, ಜಮೀನು ಎಷ್ಟಿದೆ, ಯಾವ ಥರ ವಾಸ ಮಾಡ್ತಾ ಇದ್ದಾರೆ, ಅದನ್ನು ತಯಾರು ಮಾಡಿ ನಿಮ್ಮ ಜಿಲ್ಲಾ ಕಚೇರಿಗಳಲ್ಲಿ
ತಾಲೂಕು ಕಚೇರಿಗಳಲ್ಲಿ ಸಂಪೂರ್ಣ ಪ್ರತಿ ಹಳ್ಳಿಯ ಪ್ರತಿ ಕುಟುಂಬದ ಮಾಹಿತಿ ಇಡಬೇಕು ಅಂತ ಹೇಳಿದೆ, ಮಾಡಬೇಕು ಅಂತ ಹೊರಟಿದ್ದು. ನಿಮ್ಮ ಜಾತಿ ಗಣತಿ ಮಾಡಿದ ತಕ್ಷಣ ಇಲ್ಲಿ ಬರೀ ರಾಜಕೀಯದ ಒಂದು ನಿಮ್ಮ ತೆವಲುಗಳಿಗೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟು ಜಾತಿ ನಡುವೆ ಜಾತ್ಯತೀತ ಇವರೊಬ್ಬರೇ, ಇನ್ನು ಉಳಿದಾರೆ ಯಾರು ಜಾತ್ಯತೀತ ಇಲ್ಲ. ನಿಮ್ಮ 2,000 ರೂಪಾಯಿನಲ್ಲಿ ಜನ ಇನ್ನೂ ಬದುಕ್ತಾ ಇಲ್ಲಪ್ಪ. ಸಲ ಒಂದು ಹೆಣ್ಣುಮಗಳು ಗದಗಿಂದ ಬರ್ತಾಳೆ, ಹಸುಗಳು ಸತ್ತೋಗಿ, ನನ್ನ ಕಿಡ್ನಿ ಯಾರಿಗಾದ್ರೂ ಮಾರಿಸ್ಕೊಟ್ಬಿಟ್ಟು ಅದೆಷ್ಟು ದುಡ್ಡು ಬರುತ್ತೆ ಕೊಡಿಸಿ 1-2 ಹಸು ತಗೋಬೇಕು ಅಂತೇಳಿ ಇನ್ನೂ ಬದುಕಿದ್ದಾಳೆ ಆ ಅಮ್ಮ. ಬೇಕಾದಷ್ಟು ಉದಾಹರಣೆ ಕೊಡಬಲ್ಲೆ. ಅಂದ ಇಲ್ಲಿ ಇವತ್ತು ಉತ್ತರ ಕರ್ನಾಟಕದ ಪ್ರವಾಹ ಇದೆಯಲ್ಲ, ಲೈಟರ್ ವೇನಲ್ಲಿ ತಗೋಬೇಡಿ. ವಾರ್ ಫೋರ್ಟಲ್ಲಿ ಇಷ್ಟೊತ್ತು ಕೆಲಸ ಆಗಬೇಕಾಗಿತ್ತು, ಇವತ್ತೇನು ಹೋಗಿದ್ದೀರಿ ಏರಿಯಲ್ ಸರ್ವೆ ಮಾಡ್ಕೊಂಬತ್ತೀರಿ, ತಕ್ಷಣ ಪರಿಹಾರ ಮೊದಲನೇ ಹಂತದಲ್ಲಿ ಏನು ಪ್ಯಾಕೇಜ್ಗಳು ಕೊಡಬೇಕು ತೀರ್ಮಾನ ಮಾಡಿ ತಕ್ಷಣ ಕ್ರಮ ತೆಗೆದುಕೋಬೇಕು ಅನ್ನೋದಕ್ಕೆ ಆಗ್ರಹಿಸ್ತೀನಿ. ಸರಿ, ಕುಣಿಗಲ್ನ ಬೆಂಗಳೂರು ಸೌತ್ಗೆ ಸೇರಿಸಬೇಕು ಅನ್ನೋದೊಂದು ಪ್ರಸ್ತಾಪ. ಅವ್ರನ್ನ ಬಿಟ್ಟರೆ ಕುಣಿಗಲ್ಲೆಲ್ಲ ಮಂಗಳೂರನ್ನೂ ಸೇರಿಸ್ಕೊಂಡ್ಬಿಡ್ತಾರೆ. ಇನ್ನೇನಿನ್ನು 2 ವರ್ಷದಲ್ಲಿ ಏನೇನಾಯ್ತವೆ. ಮೊದಲು ಮಾಡಬೇಕಾದ ಕೆಲಸ ಮಾಡಿದೆ, ಅದೆಲ್ಲಿ ಸೇರಿಸ್ತೀನಿ ಇದಲ್ಲಿ ಸೇರಿಸ್ತೀನಿ ಅಂತ ಕೂತ್ಕೊಂಡ್ರೆ ಡೆವಲಪ್ಮೆಂಟ್ ಆಗುತ್ತಾ? ಕುಣಿಗಲ್ ಅಲ್ಲಿದ್ರೇನು ಇಲ್ಲಿದ್ರೇನು ಇನ್ನೊಂದು ಕಡೆ ಇದ್ರೇನು ನೀವು 5 ರೂಪಾಯಿ ದುಡ್ಡು ಕೊಡದೆ ಡೆವಲಪ್ಮೆಂಟಿಗೆ. ಸುಮ್ಮನೆ ಇವನು ಯಾವುದೋ ಪ್ಲೇಸಸ್ನ ಬದಲಾವಣೆ ಮಾಡ್ಕೊಂಡ್ರೆ ಡೆವಲಪ್ ಆಗುತ್ತಾ? ಅದೇನೋ ಅಲ್ಲಿ ಅವನು ಯಾರೋ ಭಾವನೋ ಯಾರೋ ಅವನಲ್ಲ ಅಲ್ಲಿ MLA, ಪಾಪ ಅವನ ಪ್ರಜಾರ ಇರಬೇಕು. ನಾನು ನಿಮ್ಮ ಕಡೆಗೆ ಬರ್ತೀನಿ, ನಾನು ಸೇರಿಸ್ಕೊಂಬಿಡಿ, ನಾನು ನಿಮ್ಮ ಜೊತೆ ಸೇರ್ಕೊಂಡು ಲೂಟಿ ಹೊಡಿಯೋಕೆ ಅನುಕೂಲ ಆಗುತ್ತೆ ಅಂತ. ಅದೇನೋ ಬೆಂಗಳೂರಿಗೆ ಸೇರ್ಕೊಂಬಿಟ್ರೆ ರೇಟ್ ರೈಸ್ ಆಯ್ತದಂತಲ್ಲ. ಬೆಂಗಳೂರು ದಕ್ಷಿಣ ಅಂತ ಮಾಡೋರಲ್ಲ ಈಗ ಮಾಡಿರೋದು. ಯಾರು ಭೂಮಿ ಮಾರಾಟ ಮಾಡಬೇಡಿ, ಒಳ್ಳೆ ರೇಟ್ ಸಿಗ್ತದೆ ನಿಮಗೆ ಅಂತ ಎಲ್ಲ ಭಾಷಣ ಕೇಳಿಲ್ವ? ಅದಕ್ಕೆ ಕುಣಿಗಲ್ಲು ಸೇರ್ಕೊಂಬಿಟ್ರೆ ಅದು ರೇಟ್ ಏರ್ಬಿಡುತ್ತೆ. ಅದಕ್ಕೆ ಈಗ ಬೆಂಗಳೂರಿಗೆ ಸೇರ್ಸಕ್ಕೆ ಹೊರಟು. ಥ್ಯಾಂಕ್ ಯು ಬ್ರದರ್.